Shall I Madam, continue, sir? okay, you can continue, ma'am. Yes. Okay, sir. So I was telling the innovative uses. So screen ಕಾಣ್ತಾ ಇದೆ ಅಲ್ವಾ? ಕಾಣ್ತಾ ಇದೆ. Okay. So Nice. ನಾನು ಹೇಳಿದೆ Dalgona Coffee, it is running at present ತುಂಬಾ ಟ್ರೋಲ್ ಅಲ್ಲಿ ಇರುವಂತದ್ದು, ಹೊರಗಡೆ ಹೋದ್ರೆ 150-200 rupees ಆಗುತ್ತೆ. So that can do easily possible in the home. Just ನಮ್ 2-in-1 ಕಾಫಿ, ಒಂದು 2-in-1 ಸ್ಯಾಚೆಟ್ ಇಂದ ನಾವು ಬ್ಯೂಟಿಫುಲ್ ಮತ್ತೆ ಟೇಸ್ಟಿ ಕಾಫಿ ಮಾಡಿ. ಸೊ ಈ ತರ ಇನ್ನೋವೇಟಿವ್ ಐಡಿಯಾಸ್ನ ನಾವು ಇನ್ವೆಂಟ್ ಮಾಡ್ತಾ ಹೋದ್ರೆ, ಸೊ ಇಟ್ ವಿಲ್ ಬಿ ಮೋರ್ ಕ್ರಿಯೇಟಿವ್. ಬೇರೆಯವ್ರಿಗೆ ಹೇಳೋದಕ್ಕಾಗಿರ್ಬೋದು, ಮತ್ತೆ ಲೆಮನ್ ಟೀ ಮತ್ತೆ ಸ್ಪಿರುಲಿನ ಹಾಕೊಂಡ್ರೆ ವಿ ಕ್ಯಾನ್ ಪ್ರಿಪೇರ್ ಅ ಬ್ಯೂಟಿಫುಲ್ ಮಿಲ್ಕ್ ಶೇಕ್ ಆಗಿರ್ಬೋದು, ಅಥವಾ ಬ್ಯೂಟಿಫುಲ್ ಡ್ರಿಂಕ್ನ ನಾವು ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇಟ್ ಎನರ್ಜೈಸ್ ಅವರ್ ಬಾಡಿ. ನಮಗೆ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ನಮ್ಮ ಬಾಡಿನ ಎನರ್ಜೈಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಲೆಮನ್ ಜಿ. ಸೊ ಇದೆಲ್ಲ ಮಾಡೋದ್ರ ಜೊತೆಗೆ ನಮ್ಮ ಶೇರಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಪ್ರಾಡಕ್ಟ್ನ ಶೇರ್ ಮಾಡೋದಾಗಿರ್ಬೋದು, ಇನ್ಫಾರ್ಮೇಷನ್ನ ಶೇರ್ ಮಾಡೋದಾಗಿರ್ಬೋದು, ವೆರಿ ಇಂಪಾರ್ಟೆಂಟ್. ಸೊ ಇನ್ ವಾಟ್ ಆರ್ ದ ವೇಸ್ ವಿ ಕ್ಯಾನ್ ಶೇರ್ ಅವರ್ ಐಡಿಯಾಸ್ ಆ್ಯಂಡ್ ಥಾಟ್ಸ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು. ಸೊ ವಾಟ್ ವಿ ಹ್ಯಾವ್ ಟು ಡೂ ಫಾರ್ ದಟ್? ಫಸ್ಟ್ ವಿ ಹ್ಯಾವ್ ಟು ಡೂ ದ ಲಿಸ್ಟ್. ಯಾವುದೆಲ್ಲ ಲಿಸ್ಟ್ ಮಾಡಬೇಕಾಗುತ್ತೆ? ಮೊದಲು ನಾವು ಮಾಡಬೇಕಾಗಿರೋದು ಕಾಂಟ್ಯಾಕ್ಟ್ಸ್. ನಮ್ಮ ಮೊಬೈಲ್ ಓಪನ್ ಮಾಡಬೇಕು. ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ, ನಮ್ಮ ಕಾಂಟ್ಯಾಕ್ಟ್ ಲಿಸ್ಟನ್ನು ಮುಂಚೆ ಮಾಡಬೇಕು. ಸೊ ಆಫ್ಟರ್ ದ್ಯಾಟ್ ಟು ಡೂ ಲಿಸ್ಟನ್ನ ಮಾಡಬೇಕಾಗುತ್ತೆ. ಎಷ್ಟು ಜನ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ ಅನ್ನೋದನ್ನ ನಾವು ಲಿಸ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ. ದೆನ್ ಆಫ್ಟರ್ ದ್ಯಾಟ್ ಆ ಲಿಸ್ಟ್ ಅಲ್ಲಿನೇ ವಿ ಹ್ಯಾವ್ ಟು ಬೈಫರ್ಗೇಟ್ ಇನ್ ಡಿಫ್ರೆಂಟ್ ಮ್ಯಾನರ್ಸ್ ಅಲ್ಲಿ, ಪ್ಯಾಟರ್ನ್ ಅಲ್ಲಿ. ಫಸ್ಟ್ ಲೆಟ್ ಅಸ್ ಮೇಕ್ ದ ಲಿಸ್ಟ್. ಫಸ್ಟ್ ಅದರಲ್ಲಿ ಫ್ಯಾಮಿಲಿನ ಡಿವೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ನೆಕ್ಸ್ಟ್ ಫ್ರೆಂಡ್ಸ್ ಲಿಸ್ಟ್ ಆಗಲಿ, ನೆಕ್ಸ್ಟ್ ಕೊಲೀಗ್ಸ್ ಮತ್ತೆ ಮೆಂಟರ್ಸ್ ಆಗಿರ್ಬೋದು, ನೆಕ್ಸ್ಟ್ ಸ್ಟಾಫ್, ನಾವು ವರ್ಕ್ ಮಾಡ್ತಾರಂತ ಏರಿಯಾದಲ್ಲಿ ಸ್ಟಾಫ್ ಆಗಿರ್ಬೋದು, and next strangers. The very important part in the company is the strangers. Now always we have to aim for the strange people. Actually they will be ಅವ್ರಿಗೆ ಏನು ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಫ್ಯಾಮಿಲಿಯಲ್ಲಿ ಅಫ್ಕೋರ್ಸ್ ಇಟ್ ವಿಲ್ ಬಿ ದೇರ್, ಬಟ್ ಸ್ಟ್ರೇಂಜರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಚೀವ್ ಅವರ್ ಗೋಲ್ ಇಲ್ಲಿ. ಸೊ ಫ್ಯಾಮಿಲಿ, ಫ್ರೆಂಡ್ಸ್, ಕೊಲೀಗ್ಸ್, ಸ್ಟಾಫು, ಸ್ಟ್ರೇಂಜರ್, ಈ ಎಲ್ಲ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಪೀಪಲ್ನ ನಾವು ಲಿಸ್ಟ್ ಮಾಡಬೇಕಾಗತ್ತೆ. ಸೊ ಆಫ್ಟರ್ ದಿಸ್ ಅಂದ್ರೆ ನಾವು ಮಾಡೋವಂಥ ಲಿಸ್ಟ್ ಕೂಡ ಯಾವತ್ತೂ ಎಂಡಿಂಗ್ ಆಗ್ಬಾರ್ದು. ಈಗ ನಾವೊಬ್ರು ಯಾರೋ ಸ್ಟಾಫ್ ಲಿಸ್ಟ್ ಮಾಡ್ತೀವಿ, ಅವರಿಂದ ಇನ್ನೊಬ್ಬ ನಮಗೆ ಕನ್ಸ್ಯೂಮರ್ ಸಿಗ್ತಾ ಹೋಗ್ತಾರೆ. ಸೊ ಈ ಲಿಸ್ಟ್ ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್ ಪ್ರೊಸೆಸ್ ಅಲ್ಲಿ, ಎಲ್ಲೂ ಕೂಡ ಸ್ಟಾಪ್ ಆಗಬಾರ್ದು. ಈ ಟು ಡೂ ಲಿಸ್ಟ್ ಅನ್ನೋದು ಇಟ್ ಶುಡ್ ಬಿ ಅ ನೆವರ್ ಎಂಡಿಂಗ್. ವಿ ಕ್ಯಾನ್ ಯೂಸ್ ಅ ಡೈರಿ ಫಾರ್ ದಿಸ್, ಅವ್ರ ನೋಟ್ ಬ್ಯಾಡ್ ಯೂಸ್ ಮಾಡ್ಕೊಳ್ಳಿ. ಸೊ ಇಟ್ ಶುಡ್ ಬಿ ಇನ್ ಟೋಟಲ್ ವೈಲ್ ಲಿಸ್ಟ್ ಮೇಕಿಂಗ್ ಅಲ್ಲಿ ವಿ ವಿಲ್ ಗೆಟ್ ಮೋರ್ ದೆನ್ 120 ಕ್ಯಾಟಗರಿ ಆಫ್ ಪೀಪಲ್ ನಮ್ಗೆ ಇಲ್ಲಿ ಸಿಗ್ತಾ ಹೋಗ್ತಾರೆ. ಅದು ನಮ್ಮ ಕಂಪನಿ ಪ್ರೊಫೈಲ್ ಅಲ್ಲಿ ಇದೆ, ತುಂಬಾನೇ ಇದೆ ಆಕ್ಚುಲಿ. ಫಾದರ್ಸ್, ಮದರ್, ಬ್ರದರ್, ಸಿಸ್ಟರ್. ಸೊ ಈ ತರ ಎಂಟೈರ್ 120 ಕ್ಯಾಟಗರಿ ಆಫ್ ಪೀಪಲ್ ನಾವು ಲಿಸ್ಟ್ ಮಾಡ್ಬೋದು ಇಲ್ಲಿ. So making list is very important, and follow the ABC concept. This was the concept. So ABC concept ಅಲ್ಲಿ ಏನಂದ್ರೆ A for active members. ನಾವಿಲ್ಲಿ active members ನ ಲಿಸ್ಟ್ ಮಾಡಬೇಕು. ಆಕ್ಟಿವ್ ಮೆಂಬರ್ಸ್ ಅಂತಂದ್ರೆ ಸೊ ದೇ ವಾಟ್ ಎವರ್ ವಿ ಆರ್ ಟೆಲಿಂಗ್, ನಾವು ಹೇಳೋದನ್ನ ಅವರು ಕೇರ್ಫುಲ್ ಆಗಿ ಕೇಳ್ತಾ ಇರ್ತಾರೆ. ಬೈ ದರ್ ಅಪಿಯರೆನ್ಸ್ ಓನ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಆ ವ್ಯಕ್ತಿಗಳು ನಮ್ಮನ್ನು ಎಷ್ಟರ ಮಟ್ಟಿಗೆ ಕೇಳ್ತಾ ಇದ್ದಾರೆ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅವ್ರ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಮೇಲೇನೆ. ಸೊ ಆಕ್ಟಿವ್ ಮೆಂಬರ್ಸ್ನ ನಾವು ಫಸ್ಟು ಲಿಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಬಯರ್ಸ್ ಅಂಡ್ ಬಿಸ್ನೆಸ್, ಕೆಲವೊಬ್ರು ಬೈ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಅವ್ರಿಗೆ ಫರ್ದರ್ ಅನ್ಸುತ್ತೆ ಎಸ್ ವಿ ಹ್ಯಾವ್ ಟು ಗೋ ಫಾರ್ ಬಿಸ್ನೆಸ್. ಎಷ್ಟೋ ಜನ ಹೆಲ್ತ್ಗೆ ಅಂತ ಬಂದಿರೋರು ನೆಕ್ಸ್ಟ್ ಬಿಸ್ನೆಸ್ಗೆ ಅಂತ ಶಿಫ್ಟ್ ಆಗಿರೋದನ್ನ ವಿ ಹ್ಯಾಡ್ ಸೀನ್ ಹಂಡ್ರೆಡ್ಸ್ ಆಫ್ ಮೆಂಬರ್ಸ್ ಇನ್ ದ ಕಂಪನಿ. ಸೊ ಆ ಒಂದು ಲಿಸ್ಟ್ ಕ್ಲಿಯರ್ ಆಗಿರ್ಬೇಕು. ಎಷ್ಟು ಜನ ಬಿಸ್ನೆಸ್ ಅಲ್ಲೇ ಇಂಟ್ರೆಸ್ಟ್ ಇದ್ದಾರೆ, ಎಷ್ಟು ಜನ ಬೈಯರ್ಸ್ ಇದ್ದಾರೆ, ಎಷ್ಟು ಜನ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ, ಅಂಡ್ ವೆರಿ ಇಂಪಾರ್ಟೆಂಟ್ ಎಷ್ಟು ಜನ ಕನ್ಸ್ಯೂಮರ್ಸ್ ಇದ್ದಾರೆ. ಕ್ವಾಲಿಟಿ ಕನ್ಸ್ಯೂಮರ್ಸ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ನಿಯರ್ಲಿ 20+ ಕ್ವಾಲಿಟಿ ಕನ್ಸ್ಯೂಮರ್ಸ್ ವಿ ಶುಡ್ ಹ್ಯಾವ್. ಸೊ ಕನ್ಸ್ಯೂಮರ್ಸ್ ಅಂದ್ರೆ ಹೆಲ್ದಿ ಪೀಪಲ್, ಆಲ್ಸೋ ಅನ್ಹೆಲ್ದಿ ಪೀಪಲ್. ಅನ್ಹೆಲ್ದಿ ಪೀಪಲ್ಗೂ ಕೂಡ ತುಂಬಾ ನೆಸೆಸಿಟಿ ಇದೆ, ಬಟ್ ಮ್ಯಾಕ್ಸಿಮಮ್ ನಾವು ಹೆಲ್ದಿ ಪೀಪಲ್ಗೆ ಕೊಡ್ಬೇಕು. ಬಿಕಾಸ್ ನಾವು ಏನು ಹೇಳ್ತಾ ಇರ್ತೀವಿ, DXN ಕಂಪನಿ ಪ್ರಾಡಕ್ಟ್ ಇಟ್ ಈಸ್ ಅ ವೆಲ್ನೆಸ್ ಪ್ರಾಡಕ್ಟ್ ಅಂಡ್ ಆಲ್ಸೋ ಪ್ರಿವೆಂಟಿಂಗ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಡಿಸೀಸ್ ಬರದೇ ಇರೋ ಥರ ನಮ್ಮನ್ನು ತಡೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನಾವು ಕನ್ಸ್ಯೂಮ್ ಮಾಡೋದನ್ನ ಹೆಲ್ದಿ ಪೀಪಲ್ನು ಕೂಡ ಟಾರ್ಗೆಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಆಕ್ಟಿವ್ ಪೀಪಲ್ನ ನೀವು ಲಿಸ್ಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 20 ಕ್ವಾಲಿಟಿ ಆಫ್ ಹೆಲ್ದಿ ಕ್ವಾಲಿಟಿ ಕನ್ಸ್ಯೂಮರ್ಸ್ ನಮ್ಮ ಹತ್ರ ಇರಬೇಕಾಗುತ್ತೆ. ಬೈಯರ್ಸು, ಬಿಸ್ನೆಸ್ ಅವ್ರದ್ದು ಕೂಡ ನಾವು ಪ್ರಾಪರ್ ಆಗಿ ಲಿಸ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ನ್ಯೂ ಡಿಸ್ಟ್ರಿಬ್ಯೂಟರ್ಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ ಇದು. ಆಕ್ಟಿವ್ ಮೆಂಬರ್ನ ಒಂದು ಲಿಸ್ಟ್ ಮಾಡಿ, ಬಯರ್ಸ್, ಕನ್ಸ್ಯೂಮರ್ಸ್ನ ಒಂದು ಲಿಸ್ಟ್ ಮಾಡಿ. ಸೊ ಓಕೆ, ನಾವು ಅವ್ರದ್ದು ಲಿಸ್ಟ್ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ ವಿಸಿಟಿಂಗ್
ನಾವು ಅಲ್ಲಿ ಅವ್ರನ್ನ ವಿಸಿಟ್ ಮಾಡೋದು ತುಂಬಾ ಓವರ್ ಫೋನ್ ನಿಮ್ಗೆ ತುಂಬಾ ಶಾರ್ಟ್ ಆಗಿ ನೀವು ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ. ಓವರ್ ಫೋನ್ ನಾವು ಅವರ್ಸ್ ಟುಗೆದರ್ ಮಾತಾಡಕ್ಕಾಗಲ್ಲ, ಅವ್ರಿಗೆ ಪ್ರಾಪರ್ ಆಗಿ ನಮ್ಮ ಒಂದು ಕಾನ್ಸೆಪ್ಟ್ ನ ಕನ್ವೆ ಮಾಡಕ್ಕಾಗಲ್ಲ. ಸೊ ನಾವ್ ಏನ್ ಮಾಡ್ಬೇಕಾಗುತ್ತೆ, ಬಿಫೋರ್ ವಿಸಿಟ್ ದಮ್ ವಿ ಹ್ಯಾವ್ ಟು ಫಾಲೋ ಸಮ್. ಓಕೆ, ಒಬ್ಬ ವ್ಯಕ್ತಿನ ನಾನು ವಿಸಿಟ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಯು ಕಾಲ್ ದೆಮ್. ಯು ವಿಲ್ ಹ್ಯಾವ್ ದರ್ ನಂಬರ್ ಇರುತ್ತೆ ನಿಮ್ಮ ಹತ್ರ, ಫಸ್ಟ್ ಅವ್ರಿಗೆ ಕಾಲ್ ಮಾಡಿ ನೀವು. ನಂತರ ಗೆಟ್ ದೇರ್ ಟೈಮ್. ಕೆಲವ್ರಿಗೆ ನಂಗೆ ಇಷ್ಟೇ ಟೈಮ್ ಇದೆ ಸರ್, 10 ಮಿನಿಟ್ಸ್ ಮಾತ್ರ ಟೈಮ್ ಇರೋದು, ಅಷ್ಟರಲ್ಲೇ ಬಂದು ನೀವು ಹೇಳೋಗಿ. ಕೆಲವ್ರು ಸರ್ ಫ್ರೀ ಆಗಿದ್ದೀನಿ, ಬಂದು ಯಾವಾಗಾದ್ರೂ ಹೇಳೋಗಿ. ಸೊ ಇಟ್ ಈಸ್ ಡಿಪೆಂಡ್ ಆನ್ ದೇರ್ ಟೈಮ್. ಸೊ ಗೆಟ್ ದೇರ್ ಟೈಮ್ ಇನ್ ಎ ಪ್ರಾಪರ್ ಟೈಮ್. ಅವ್ರು ನಿಮ್ಮ ಟೈಮ್ ಕೂಡ ನೀವು ವೇಸ್ಟ್ ಮಾಡಬಾರ್ದು, ಬಿಕಾಸ್ ಅವರ್ ಟೈಮ್ ಇಸ್ ಆಲ್ಸೋ ವೆರಿ ಪ್ರಿಷಿಯಸ್ ಇಲ್ಲಿ. ಸೊ ಗೆಟ್ ದೇರ್ ಪ್ರಾಪರ್ ಟೈಮ್. ಆ್ಯಂಡ್ ಹೋಮ್ ಮೀಟಿಂಗ್, ನಿಮ್ಮ ಟೈಮ್ ತಗೊಳ್ಳಿ, ಡೈರೆಕ್ಟ್ ಆಗಿ ಹೋಮ್ ಮೀಟಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್, ನಮ್ಗೆ ಗೊತ್ತು. ಯಾಕೆಂದ್ರೆ ಒಂದು ಹೋಮ್ ವಿಸಿಟ್ ಮಾಡಿದಾಗ ಮ್ಯಾಕ್ಸಿಮಮ್ ಪೀಪಲ್ ನಮ್ಗಲ್ಲಿ ಸಿಗ್ತಾರೆ, ಅಕ್ಕಪಕ್ಕದವ್ರು ಸಿಗ್ತಾರೆ. ಸೊ ಹೋಮ್ ಇಸ್ ದ ರೈಟ್ ಚಾಯ್ಸ್ ಟು ಗೋ ಅಂಡ್ ಮೀಟ್ ದ ಪೀಪಲ್. ಸೊ ಹೋಮ್ ಮೀಟಿಂಗ್ ಆಗಲಿ, ಅಥವಾ ಕೆಲವ್ರು ಹೇಳ್ತಾರೆ ಮನೆಗೆ ಆಗಲ್ಲ ಸರ್, ಆಫೀಸಲ್ಲಿ ಮೀಟ್ ಆಗ್ತೀನಿ ಅಂತ. ಓಕೆ ಫೈನ್, ಆಫೀಸಲ್ಲೇ ಅವ್ರಿಗೆ ಮೀಟ್ ಆಗಿ. ಸೊ ಅವರ ಪ್ರಾಪರ್ ಟೈಮ್ ತಗೊಂಡು ಹೋಮ್ ಮೀಟಿಂಗ್ ಆರ್ ಅಫಿಷಿಯಲ್ ಮೀಟಿಂಗ್, ಇಟ್ಸ್ ಅಪ್ ಟು ಯು ಪೀಪಲ್. ಸೊ ಹೋಗೋಕ್ ಮುಂಚೆ ವೆಲ್ ಪ್ರಿಪೇರ್ಡ್ ವಿ ಹ್ಯಾವ್ ಟು ಗೋ. ಪ್ರಿಪೇರ್ ಆಗಿ ಹೋಗ್ಬೇಕಾಗತ್ತೆ. ಯಾವ ತರ, ನಮ್ಮ ಹತ್ರ ಪ್ರಾಪರ್ ಪ್ರಾಡಕ್ಟ್ ಇರಬೇಕು. ಹೋಗೋದಕ್ಕೂ ಮುಂಚೆ ಮನೇಲಿ ಎಷ್ಟು ಜನ ಇದ್ದಾರೆ, ಯಾವ ಕ್ಯಾಟಗರಿ ಆಫ್ ಪೀಪಲ್ ಇದ್ದಾರೆ, ಮಕ್ಕಳಿದಾರಾ, ಓಲ್ಡ್ ಏಜ್ ಪೀಪಲ್ ಇದ್ದಾರಾ, ಅಥವಾ ಯಂಗ್ಸ್ಟರ್ಸ್ ಇದ್ದಾರಾ, ಅದೆಲ್ಲ ನೋಡ್ಕೊಂಡು ಡಿಪೆಂಡ್ ಆನ್ ದಟ್ ನಾವು ಪ್ರಾಡಕ್ಟ್ ನಲ್ಲಿ ತಗೊಂಡು ಹೋಗ್ಬೇಕಾಗುತ್ತೆ. ಬಟ್ ಮಿನಿಮಮ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ರೆಡಿ ಇರಬೇಕು. ಎಸ್, ಪ್ರೂಫ್ಸ್. ಈಗ ನೀವು ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗೆ ಯಾವುದೇ ಡೌಟ್ ಇಲ್ದೇನೆ ಥೌಸಂಡ್ಸ್ ಆಫ್ ಟೆಸ್ಟಿಮೋನಿಯಲ್ ಸಿಗುತ್ತೆ, ಎಲ್ಲ ಪ್ರೂಫ್ಗಳು ನಮಗೆ ಸಿಗುತ್ತೆ. ಇವನ್ ದೋ ಸಮ್ ರೆಕಾರ್ಡ್ಸ್ ಮಸ್ಟ್ ಬಿ ದೇರ್ ಇನ್ ಯುವರ್ ಮೊಬೈಲ್ ಆರ್ ಇನ್ ಯುವರ್ ಫೈಲ್. ಪ್ರೂಫ್ ಇರಬೇಕಾಗುತ್ತೆ. ಅವ್ರು ಏನೇ ನಿಮಗೆ ಪ್ರಾಬ್ಲಮ್ ಈ ತರ ಇದೆ ಅಥವಾ ಹಿಕಪ್ಸ್ ಈ ತರ ಇದೆ ಅಂತ ಕೇಳಿದ್ರೆ ಯು ಶುಡ್ ಬಿ ಕ್ಲಾರಿಫೈ. ಅಲ್ಲಿಂದಲೇ ವಿತ್ ಪ್ರೂಫ್ ನೀವು ಅವ್ರಿಗೆ ಕ್ಲಾರಿಫೈ ಮಾಡಬೇಕಾಗುತ್ತೆ. ಸೊ ಯೂಟ್ಯೂಬ್ ಲಿಂಕ್ಸ್, ಎಷ್ಟೊಂದು ಯೂಟ್ಯೂಬ್ ಲಿಂಕ್ಸ್ ಇದೆ. ನಮ್ಮ ಸ್ಪೀಚಸ್ ಆಗಿರ್ಬೋದು, ನಾವು ಕೊಟ್ಟಿರೋಂಥ ಟ್ರೈನಿಂಗ್ಸ್ ಆಗಿರ್ಬೋದು, ಅಥವಾ ಕಂಪನಿಯಿಂದ ಕೊಟ್ಟಿರೋಂಥ ಟ್ರೈನಿಂಗ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ಹಂಡ್ರೆಡ್ಸ್ ಆಫ್ ದೇರ್. ಆ ಒಂದು ಪ್ರೂಫ್ ಇಟ್ಕೊಂಡು ನಾವು ಅವ್ರಿಗೆ ಕ್ಲಾರಿಫೈ ಮಾಡ್ಬೋದು, ಅವ್ರದ್ದು ಏನೇ ಡೌಟ್ಸ್ ಇದ್ರು ಕೂಡ. ಅಂಡ್ ಪ್ರಿಯಾರಿಟಿ, ಫಸ್ಟ್ ಯಾರಿಗೆ ಪ್ರಿಯಾರಿಟಿ ಕೊಡಬೇಕು, ಹೆಲ್ದಿ ಪೀಪಲ್ಗೂ, ಅನ್ಹೆಲ್ದಿ ಪೀಪಲ್ಗೂ, ಮಕ್ಕಳಿಗೂ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಿಯಾರಿಟಿನ ಅರ್ಥ ಮಾಡ್ಕೊಂಡು ನಾವಲ್ಲಿ ಮಾತಾಡಬೇಕು. ಅಲ್ಲಿ ತುಂಬಾ ಸಿಕ್ ಪೀಪಲ್ ಇರ್ತಾರೆ ಆ ಮನೇಲಿ ಅಂತಂದ್ರೆ ಫಸ್ಟ್ ವಿ ಹ್ಯಾವ್ ಟು ಗಿವ್ ಪ್ರಿಯಾರಿಟಿ. ಎಸ್, ಅವ್ರು ಏನ್ ಕನ್ಸ್ಯೂಮ್ ಮಾಡ್ಬೋದು ಆ ಒಂದು ಡಿಸೀಸ್ ಇಂದ ಓವರ್ಕಮ್ ಮಾಡೋದಕ್ಕೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮಕ್ಕಳಿಗೆ ಏನ್ ಕೊಡ್ಬೋದು. ಸೊ ಈ ಎಲ್ಲಾನು ಅವ್ರಿಗೆ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಅವರ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಬಿಸ್ನೆಸ್ ನೆಸೆಸಿಟಿ ಇದೆಯಾ, ಡೆಫಿನೆಟ್ ಆಗಿ ಇರುತ್ತೆ. ಕೆಲವರು ಅದನ್ನ ಓಪನ್ ಆಗಿ ಹೇಳ್ಕೊಳ್ತಾರಲ್ಲ, ಬಟ್ ವಿ ಹ್ಯಾವ್ ಟು ಪುಟ್ ಅ ಮೆಸೇಜ್ ಇನ್ ಫ್ರಂಟ್ ಆಫ್ ದೆಮ್. ಎಸ್, ಇದರಿಂದ ನೀವು ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡ್ಬೋದು. ಆ ಒಂದು ಪ್ರಿಯಾರಿಟಿನ ನಾವಲ್ಲಿ ಕೊಟ್ರೆ ಡೆಫಿನೆಟ್ಲಿ ವಿ ವಿಲ್ ಗೆಟ್ ದ ಬಿಸ್ನೆಸ್ ಪೀಪಲ್ ಇನ್ ಈಚ್ ಹೋಮ್ ಆಲ್ಸೋ. ಅಂಡ್ ಒಂದು ನಿಮ್ಮ ಹತ್ರ ವಿಸಿಟಿಂಗ್ ಕಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಫರ್ದರ್ ಅವರು ಬೇರೆಯವ್ರಿಗೆ ಹೇಳ್ಬೇಕು ಅಂತಂದ್ರೆ ನಿಮ್ಮ ಮಿನಿಮಮ್ ಇನ್ಫಾರ್ಮೇಶನ್ ಅವ್ರ ಹತ್ರ ಇರಬೇಕು. ಸೊ ನೀಡ್ ಟು ಗಿವ್ ಅ ವಿಸಿಟಿಂಗ್ ಕಾರ್ಡ್ ಟು ವೆನ್ ಯು ವಿಸಿಟ್ ಅ ಪರ್ಸನ್ ಆರ್ ಅ ಹೋಮ್. ಎಸ್, ಅದ್ರ ಜೊತೆಗೆ ವಾಟ್, ಹೂ, ವೈ, ವೆನ್, ಹೌ, ವೇರ್, ಈ ಎಲ್ಲ ಒಂದು ಕ್ವೆಶನ್ಸ್ ನಿಮ್ಗಲ್ಲಿ ಬರುತ್ತೆ. ಯಾಕೆ, ಹೇಗಾಯ್ತು, ಒಂದು ಪೀಪಲ್ ಮೈಂಡ್ ಸೆಟ್ ಇರುತ್ತಲ್ಲ, ತುಂಬಾನೇ ಡಿಫ್ರೆಂಟ್ ಕ್ವೆಶನ್ಸ್ ಕೇಳ್ತಾರೆ. ಡೈರೆಕ್ಟ್ಲಿ ದೇ ವಿಲ್ ಅಪೋಸ್. ಆ ಅಬ್ಜೆಕ್ಷನ್ ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ತುಂಬಾ ಕ್ವೆಶನ್ಸ್ ಬರುತ್ತೆ ನಾವಲ್ಲಿ ಹೋದಾಗ, ಬಟ್ ವಿ ಹ್ಯಾವ್ ಟು ಬಿ ವೆಲ್ ಪ್ರಿಪೇರ್ಡ್. ಬಿಗಿನಿಂಗ್ ಅಲ್ಲೇ ನಾವು ಹೇಳಿದ್ವಿ, ನ್ಯೂ ಡಿಸ್ಟ್ರಿಬ್ಯೂಟರ್ಗೆ ಒಂದು ಆಟಿಟ್ಯೂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಪಾಸಿಟಿವ್ ಆಗಿರ್ಬೇಕು ಅಂಡ್ ಕಾನ್ಫಿಡೆಂಟ್. ನೀವು ಕಾನ್ಫಿಡೆಂಟ್ ಆಗಿ ಯಾವಾಗ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಡೆಫಿನೆಟ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಅಲ್ಲಿ ಬರಲ್ಲ. ನೀವು ಈಸಿಯಾಗಿ ಅವ್ರ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಬೋದು. ಇಫ್ ಅಟ್ ಆಲ್ ಯು ನೀಡ್ ಎನಿ ಹೆಲ್ಪ್, ಡೆಫಿನೆಟ್ಲಿ ಅವರ್ ಅಪ್ಲೈನ್ಸ್ ವಿಲ್ ಬಿ ದರ್. ನಾವು ಎಷ್ಟೊತ್ತಲ್ಲಾದ್ರೂ ಅವ್ರಿಗೆ ಕಾಲ್ ಮಾಡಿ ಅವ್ರ ಗೈಡೆನ್ಸ್ ಅನ್ನ ನಾವು ತಗೋಬಹುದು. ಸೊ ವಿ ಹ್ಯಾವ್ ಅ ವೆರಿ ಎನರ್ಜೆಟಿಕ್ ಅಂಡ್ ಗುಡ್ ಲೀಡರ್. ಅದನ್ನ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ. ಅಂಡ್ ಆಲ್ಸೋ, ಸೊ ವಾಟ್ ಈಸ್ ದ ಡಿಫ್ರೆನ್ಸ್, ನಮ್ಮ ಕಂಪನಿ ಪ್ರಾಡಕ್ಟ್ಗೂ ಬೇರೆ ಕಂಪನಿ ಪ್ರಾಡಕ್ಟಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಅವ್ರ ತಲೆಯಲ್ಲಿ ನಾವು ತಗೋಬೇಕಾಗುತ್ತೆ. 300 rupees ಪ್ಲಸ್ ಇಷ್ಟು ಕಾಸ್ಟ್ಲಿ ಪೇಸ್ಟ್ ಏನಕ್ಕೆ, ಆ ಪೇಸ್ಟ್ ಅಲ್ಲಿ ಏನಿದೆ, ದಿಸ್ ಇಸ್ ದ ಮೆಡಿಕಲ್ ಕಿಟ್. ಅವರಿಗೆ ಅದನ್ನ ಅರ್ಥ ಮಾಡಿಸ್ಬೇಕಾಗುತ್ತೆ. ಒಂದು ಡಿಫ್ರೆನ್ಸಸ್ ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಅಂಡ್ ಫ್ರೀ, ಇದನ್ನ ತಗೊಂಡ್ರೆ ಇದು ಫ್ರೀ ಇಲ್ವಾ ಅದೆಲ್ಲ ಕೇಳ್ತಾರೆ. ದೋಸ್ ಆರ್ ಆಲ್ ದ ಥಿಂಗ್ಸ್ ಆರ್ ನಾಟ್ ಪಾಸಿಬಲ್ ಹಿಯರ್. ಅದನ್ನ ಅವ್ರಿಗೆ ಒಂದು ಪ್ರಾಪರ್ ವೇ ನಲ್ಲಿನೇ ಕನ್ವೆ ಮಾಡ್ಬೇಕಾಗುತ್ತೆ ನಾವು ಮೆಸೇಜ್ ಅನ್ನ. ಅಂಡ್ ಡಿಸ್ಕೌಂಟ್ಸ್, ಇದು ತಗೊಂಡ್ರೆ ಇದು ಡಿಸ್ಕೌಂಟ್ ಇಲ್ವಾ, ಇದೆಲ್ಲ ಕಾಮನ್ ಸ್ಟ್ರಾಟಜೀಸ್. ನಾವು ಹೋಮ್ ಮೀಟಿಂಗ್ಸ್ ಹೋದಾಗ ಅಥವಾ ಬೇರೆ ವ್ಯಕ್ತಿಗಳನ್ನ ಮೀಟ್ ಆದಾಗ ಈ ಎಲ್ಲ ಕ್ವೆಶನ್ಸ್ ನಮಗೆ ಬರ್ತಾ ಇರುತ್ತೆ. ಸೊ ಅದರಿಂದ ಹೆಂಗೆ ಓವರ್ಕಮ್ ಮಾಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಅವ್ರಿಗೆ ಒಂದು ಹೇಳ್ಬೇಕು ನಾವು, ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ನೀವು DXN ಕಾರ್ಡ್ ಮಾಡಿಸ್ಕೊಂಡು ನೀವು ಕಂಪ್ನಿಗೆ ಜಾಯ್ನ್ ಆದ್ರೆ ಡೆಫಿನೆಟ್ ಆಗಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅದನ್ನ ಅವ್ರಿಗೆ ಅರ್ಥ ಮಾಡಿಸಿ ಡೆಫಿನೆಟ್ಲಿ ದೇ ವಿಲ್ ಗೋ ಅಂಡರ್ ದ ಕಾರ್ಡ್ಸ್.
ಆಮೇಲೆ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅವರನ್ನ ಓವರ್‌ಕಮ್ ಮಾಡ್ಬೇಕು. ಓಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಲೀವ್ ದೆಮ್. ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಇಫ್ ಪಾಸಿಬಲ್. ಇಲ್ಲ ಅಂದ್ರೆ ಬಿಡಿ ಅವರಂತ 100 ಮೆಂಬರ್ಸ್ ಯಾರು ನೋ ಅಂತಾರೆ, ಯು ಜಸ್ಟ್ ಥಿಂಕ್ ದಟ್ ಇಸ್ ದ ನೆಕ್ಸ್ಟ್ ಅಪರ್ಚುನಿಟಿ ಫಾರ್ ಅಸ್, ಇಟ್ ಇಸ್ ನಾಟ್ ನೋ ಅಂತ. ಎಸ್. ಸೊ ನೆಕ್ಸ್ಟ್ ಟೈಮ್ ನೋಡೋಣ. ಓಕೆ ದೇ ವಿಲ್ ಕಮ್ ಒನ್ ಆರ್ ಅದರ್ ಡೇ. ವಿ ಹ್ಯಾವ್ ಟು ವೇಟ್ ಫಾರ್ ದಟ್ ಟೈಮ್. ಸೊ ಹೌ ಟು ಶೇರ್ ಮಾಡೋದಕ್ಕೆ ನಮ್ಗೊಂದು ಮ್ಯಾನರ್ಸ್, ಒಂದು ಟೆಕ್ನಿಕ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಮ್ಮ ಲೀಡರ್ಸ್ ಇಂದ ನಾವು ತುಂಬಾ ಸರಿ ಕಲಿತಾನೂ ಇರ್ತೀವಿ. ಸೊ ವಾಟ್ ಈಸ್ ದಟ್ ಮ್ಯಾನರ್, ವಾಟ್ ಈಸ್ ದಟ್ ಟೆಕ್ನಿಕ್ಸ್? ಸೊ ಫಸ್ಟ್ ನಾವು ಅಪ್ರೋಚ್ ಮಾಡುವಂತ ರೀತಿ ತುಂಬಾ ಕರೆಕ್ಟ್ ಆಗಿರ್ಬೇಕು. ಎಮೋಷನಲ್ ಅಪ್ರೋಚ್ ಇಸ್ ವೆರಿ ಇಂಪಾರ್ಟೆಂಟ್. ಎಮೋಷನಲ್ ಅಪ್ರೋಚ್ ಅಂದ್ರೆ ಏನು? ಫ್ಯಾಮಿಲಿ ಕನ್ಸರ್ನ್ ಅವ್ರಿಗೆ ತೋರಿಸ್ಬೇಕಾಗುತ್ತೆ, ಪೇರೆಂಟ್ಸ್ ಕನ್ಸರ್ನ್ ತೋರಿಸ್ಬೇಕಾಗುತ್ತೆ, ಚಿಲ್ಡ್ರನ್ ಕನ್ಸರ್ನ್ ತೋರಿಸ್ಬೇಕಾಗುತ್ತೆ. ಎಸ್, ನಿಮ್ಮ ಫ್ಯಾಮಿಲಿನಲ್ಲಿ ಇಷ್ಟು ಜನ ಇದ್ದೀರಾ, ಅವ್ರಿಗೆ ಹೆಲ್ತ್ ಇಂಪಾರ್ಟೆಂಟ್ ಇದೆ. ಈ ಎಸ್ಪೆಷಲಿ ಈ ಪ್ಯಾಂಡಮಿಕ್ ಅಲ್ಲಿ ಇಮ್ಯುನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಏಜ್ ಆಗಿರೋಂಥವ್ರಿಗಾಗಿರ್ಬೋದು, ವುಮೆನ್ಸ್ಗೆ ಆಗಿರ್ಬೋದು, ಕಿಡ್ಸಿಗೆ ಆಗಿರ್ಬೋದು. ಸೊ ಈ ತರ ಅವ್ರಿಗೆ ಎಮೋಷನಲ್ ಅಪ್ರೋಚ್ ಮಾಡಿದಾಗ, ನಿಮ್ಮ ಫ್ಯಾಮಿಲಿಗೆ ನೆಸೆಸಿಟಿ ಇದೆ, ನಿಮ್ಮ ಫ್ಯಾಮಿಲಿನ ಈ ಪ್ಯಾಂಡಮಿಕ್ ಅಲ್ಲಿ ಉಳಿಸ್ಕೋಬೇಕು ಅಂತಂದ್ರೆ ನಮ್ಗೆ ಬಾಡಿಗೆ ನ್ಯೂಟ್ರಿಯೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಆ ನ್ಯೂಟ್ರಿಯೆಂಟ್ ಎಲ್ಲಿ ಸಿಗುತ್ತೆ? ನಮ್ಮ ಸ್ಪಿರುಲಿನಾ ಅಲ್ಲಿ ಸಿಗುತ್ತೆ. ಈ ತರ ಅವ್ರಿಗೆ ಎಮೋಷನಲ್ ಅಪ್ರೋಚ್ ಕೊಡ್ಬೇಕು. ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಗೋ ಅಂಡರ್ ದ ಬಿಸ್ನೆಸ್. ಸರ್ ನಿಮ್ಗೆ ನಿಮ್ಮ ಮಕ್ಕಳ ಫ್ಯೂಚರ್, ಒಂದು ಮಗುಗೆ ಒಂದು ಎಜುಕೇಶನ್ ಮಾಡಿಸ್ಬೇಕಂದ್ರೆ ಇಷ್ಟು ಅಮೌಂಟ್ ಬೇಕಾಗುತ್ತೆ. ಹೌ ಟು ಡೂ ಇಟ್? ಅನ್ಲೆಸ್ ವಿ ಅರ್ನ್ ದ ಪ್ಯಾಸಿವ್ ಇನ್ಕಮ್. ನಮ್ಗೆ ಪ್ಯಾಸಿವ್ ಇನ್ಕಮ್ ಇಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ನಾವು ಮುಂದಿನ ಲೈಫಲ್ಲಿ ಆರಾಮಾಗಿರೋದಕ್ಕೆ ಸಾಧ್ಯ ಇಲ್ಲ. ಸಚ್ ಅ ಕಾಂಪಿಟೇಟಿವ್ ವರ್ಲ್ಡ್ ಔಟ್ಸೈಡ್. ಹೊರಗಡೆ ಎಷ್ಟು ಕಾಂಪಿಟೇಷನ್ ಇದೆ. ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ನಾನು ಡಾಕ್ಟರ್ ಆಗ್ತೀನಿ ಅಂತಂದ್ರೆ ಇಟ್ ಈಸ್ ಹೈಲಿ ಪಾಸಿಬಲ್ ಟು ಸರ್ವೈವ್. ರೋಡಿಗೆ ಒಬ್ಬ ಡಾಕ್ಟರ್ ಸಿಗ್ತಾರೆ, ಮನೆಗೆ ಒಬ್ಬ ಇಂಜಿನಿಯರ್ ಸಿಗ್ತಾರೆ. ಇವಾಗ ಹೌ ಟು ಸೆಕ್ಯೂರ್ ಅವರ್ ಲೈಫ್? ಸೊ ಈ ತರ ಅವ್ರಿಗೆ ಎಮೋಷನಲ್ ಅಪ್ರೋಚ್ ಮಾಡಿದಾಗ ಡೆಫಿನೆಟ್ಲಿ ದೇ ವಿಲ್ ಕಮ್ ಟುವರ್ಡ್ಸ್ ಅಸ್. ಅಂಡ್ ರ್ಯಾಷನಲ್ ಅಪ್ರೋಚ್, ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಅಂತಂದ್ರೆ ವಿತ್ ಪ್ರೂಫ್ ನಾವು ಅವ್ರಿಗೆ ಅಪ್ರೋಚ್ ಮಾಡ್ಬೇಕಾಗತ್ತೆ. ಸೊ ನಮ್ಮ ಕಂಪನಿಯ ಫೌಂಡರ್ ಇದ್ದಾರೆ, ಅವ್ರನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾವು ಎಲ್ಲಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಸರ್ಟಿಫಿಕೇಟ್ಸ್ ಇಷ್ಟಿದೆ, ಸೊ ಸರ್ಟಿಫಿಕೇಟ್ಸ್ ಇಷ್ಟೆಲ್ಲ ಬಂದಿದೆ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರೂಫ್ ಇದೆ ನಮ್ಮ ಹತ್ರ, ಟೆಸ್ಟಿಮೋನಿಯಲ್ಸ್ ಇದೆ, ಯೂಟ್ಯೂಬ್ ಲಿಂಕ್ಸ್ ಇದೆ, ಲೈವ್ ಟೆಸ್ಟಿಮೋನಿಯಲ್ಸ್ ಇರ್ತಾರೆ ನಮ್ಮ ಜೊತೆನೆ, ನಮ್ಮ ಕನ್ಸ್ಯೂಮರೇ ನಮಗೆ ಟೆಸ್ಟಿಮೋನಿಯಲ್ ಆಗಿರ್ತಾರೆ. ಸೊ ಆ ಒಂದು ರ್ಯಾಷನಲ್ ಅಪ್ರೋಚನ್ನ ನಾವು ಮಾಡಬೇಕಾಗುತ್ತೆ ಅಲ್ಲಿ. ಅಂಡ್ ಹ್ಯಾಂಡ್ಲಿಂಗ್ ದ ಆಬ್ಜೆಕ್ಷನ್. ಸೊ ಬರ್ತಾರೆ ತುಂಬಾ ಜನ ಹಿಕಪ್ಸ್ ಇರ್ತಾರೆ, ಇದು ವರ್ಕ್ ಆಗಲ್ಲ ಸರ್, ನಾನು ಇಂಥದ್ದೆಲ್ಲ ತುಂಬಾ ಯೂಸ್ ಮಾಡಿದೀನಿ, ಈ ತರ ಮುಂಚೆ ತುಂಬಾ ಕಂಪ್ನಿಗಳು ನೋಡಿದೀನಿ. ಎಸ್, ಮೆನಿ ಆಫ್ ದ ಆಬ್ಜೆಕ್ಷನ್ ದೇ ವಿಲ್ ಬಿಂಗ್. ಅಂಡ್ ವಿ ಶುಡ್ ಬಿ ನೋನ್ ಹೌ ಟು ಹ್ಯಾಂಡಲ್ ದ ಆಬ್ಜೆಕ್ಷನ್. ಅವ್ರು ಹೇಳಿದ್ರು ಅಂದ ತಕ್ಷಣ ನಾವು ಒಂದೇ ಸರಿಗೆ ಟೆಂಪರೇಚರ್ ರೈಸ್ ಮಾಡ್ಕೊಂಡು ಏನ್ರಿ ನೀವು ಹೇಳ್ತಾ ಇದ್ದೀರಾ? ನೋ, ದಟ್ ಈಸ್ ನಾಟ್ ದ ವೇ ಟು ಹ್ಯಾಂಡಲ್ ದ ಆಬ್ಜೆಕ್ಷನ್. ಪೇಷನ್ಸ್ ಆಗಿ ಫಸ್ಟ್ ನಾವೊಬ್ಬ ಡಿಸ್ಟ್ರಿಬ್ಯೂಟರ್ ಆಗ್ಬೇಕು ಅಂದ್ರೆ ವಿ ಶುಡ್ ಬಿ ಅ ಗುಡ್ ಲಿಸನರ್. ಎಸ್, ಹೌದಾ ಸರ್, ಓಕೆ ಫೈನ್, ಯು ಲಿಸನ್ ಆಲ್ ದ ಥಿಂಗ್ಸ್. ನೆಕ್ಸ್ಟ್ ಯು ಪುಟ್ ಇನ್ ಫ್ರಂಟ್ ಆಫ್ ದಮ್ ದ ಪ್ರೂಫ್ಸ್. ಈ ಪ್ರೂಫ್ ನಿಮ್ಮ ಹತ್ರ ಇದೆ, ಯು ಕ್ಯಾನ್ ಕ್ರಾಸ್ ಚೆಕ್ ಇಟ್. ನೀವು ಅವ್ರಿಗೆ ಓಪನ್ ಆಪರ್ಚುನಿಟಿ ಕೊಡಿ. ನಿಮ್ಗೆ ಯಾವುದೇ ಒಂದು ಕ್ಲಾರಿಟಿ ಬೇಕು ಅಂದ್ರೂ ವಿ ವಿಲ್ ಗಿವ್ ದ ಟೆಸ್ಟಿಮೋನಿಯಲ್, ವಿ ವಿಲ್ ಗಿವ್ ದ 100% ರಿಸಲ್ಟ್. ಸೊ ಈ ತರ ಅಬ್ಜೆಕ್ಷನ್ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಒಂದು ಯಾವುದೇ ಸಿಚುವೇಶನ್ ಅಲ್ಲಿ ನಮಗೆ ಪ್ರಾಬ್ಲಮ್ ಆಯ್ತು, ವಿ ವರ್ ಅನೇಬಲ್ ಟು ಹ್ಯಾಂಡಲ್ ಇಟ್ ಅಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಗೋ ಟು ಅವರ್ ಅಪ್ಲೈನ್ಸ್ ಅಂಡ್ ಗೆಟ್ ದ ಗೈಡ್ಲೈನ್ಸ್ ಅವ್ರ ಹೆಲ್ಪ್ ಅವ್ರ ಕಡೆಯಿಂದ ನಾವು ತಗೋಬಹುದು. ಸೊ ಹೋಮ್ ವಿಸಿಟ್ ಟೈಮ್ ಅಲ್ಲಿ ಏನ್ ಮಾಡ್ಬೇಕು? ಫಸ್ಟ್ ದೇ ಶುಡ್ ಬಿ ಎ ಪ್ರಾಪರ್ ಇಂಟ್ರಡಕ್ಷನ್. ನಿಮ್ಮನ್ನ ನೀವು ನ್ಯೂ ಡಿಸ್ಟ್ರಿಬ್ಯೂಟರ್ ಯಾವಾಗ್ಲೂ ಒಂದು ಹೋಮ್ ವಿಸಿಟ್ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಒಂದು ಇಂಟ್ರಡಕ್ಷನ್ ನಾವು ಪ್ರಾಪರ್ ಆಗಿ ಅಲ್ಲಿ ಕೊಡ್ಬೇಕಾಗುತ್ತೆ. ಸೊ ವಾಟ್ ಐ ಆಮ್, ವೈ ಐ ಜಾಯಿನ್ ದ ಕಂಪನಿ, ಸೊ ಬೇಸಿಕ್ ಡೀಟೇಲ್ಸ್ ಯು ಕ್ಯಾನ್ ಗಿವ್ ಹಿಯರ್. ದ ಇಂಟ್ರಡಕ್ಷನ್ ಶುಡ್ ಬಿ ವೆರಿ ಎಫೆಕ್ಟಿವ್. ಸೊ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಹೋಮ್ ವಿಸಿಟ್ ಮಾಡಿದಾಗ ಡೆಫಿನೆಟ್ಲಿ ವಿ ಶುಡ್ ಗಿವ್ ಅ ಲಿಟಲ್ ಗೈಡೆನ್ಸ್ ಅಬೌಟ್ ದ ಹೆಲ್ತ್. ಕೊಡ್ಲೇಬೇಕಾಗುತ್ತೆ ಹೆಲ್ತ್ ಬಗ್ಗೆ ಇಂಪಾರ್ಟೆನ್ಸ್. ಅಂಡ್ ಸ್ಪೆಸಿಫಿಕ್ ಆಗಿ ನೀವು ಟಾರ್ಗೆಟ್ ಮಾಡಿ, ಡಯಾಬಿಟಿಕ್ ಪೇಷಂಟ್ ಇದ್ದಾರೆ ಅಂತಂದ್ರೆ ನೀವು ಡಯಾಬಿಟಿಕ್ ಬಗ್ಗೆನೇ ಫಸ್ಟ್ ಸ್ಪೆಸಿಫಿಕ್ ಆಗಿ, ಮಕ್ಕಳಿದ್ದಾರೆ ಅಂತಂದ್ರೆ ಅವರ ಡೆಂಟಲ್ ಕೇರ್ ಬಗ್ಗೆ, ಅವ್ರ ಸ್ಕಿನ್ ಕೇರ್ ಬಗ್ಗೆ, ಅಥವಾ ಅವ್ರದ್ದು ಹೆಲ್ದಿ ಡ್ರಿಂಕ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಅಂಡ್ ಎಸ್, ಕ್ಲೈಂಟ್ ಟೆಸ್ಟಿಮೋನಿಯಲ್ಸ್ ನೀವಲ್ಲಿ ಯೂಸ್ ಮಾಡಿ, ನಾನು ಹೇಳಿದೆ ನಮ್ಮ ಕನ್ಸ್ಯೂಮರ್ಸ್ ಏನ್ ಪ್ರೀವಿಯಸ್ ಕನ್ಸ್ಯೂಮರ್ ಇರ್ತಾರೆ ಅವರ ಟೆಸ್ಟಿಮೋನಿಯಲ್ಸ್ ನಾವು ಯೂಸ್ ಮಾಡ್ಕೊಂಡು ಅವ್ರಿಗೆ ಎಕ್ಸಾಂಪಲ್ಸ್ ನ ಕೊಡ್ಬೋದು. ಅಂಡ್ ಇಂಟರಾಕ್ಷನ್, ಅದು ಒಂದೇ ತರ ಲೆಕ್ಚರಿಂಗ್ ಆಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ಎಸ್ ಅವ್ರು ಕೇಳ್ತಾ ಇದ್ದಾರೆ, ಕೇಳ್ತಾ ಹೋಗ್ತಾ ಇದ್ದಾರೆ, ಅಲ್ಲ. ಸೊ ಇಟ್ ಶುಡ್ ಬಿ ಇಂಟರಾಕ್ಷನ್. ಇಬ್ರು ಮಾತಾಡ್ಬೇಕಾಗುತ್ತೆ ಅಲ್ಲಿ. ಅವ್ರ ಕ್ಯೂರೀಸ್ ಏನಿರುತ್ತೆ ನಾವು ಕೇಳ್ಬೇಕು. ಅಂಡ್ ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಫಾರ್ ದೇರ್ ಒಪಿನಿಯನ್ ಆಲ್ಸೋ. ಫಸ್ಟ್ ಬಿ ದ ಗುಡ್ ಲಿಸನರ್ ಅಂತ ಹೇಳ್ತೀವಿ. ಸೊ ಒಳ್ಳೆ ಒಪಿನಿಯನ್ಸ್ ನ ಕೇಳ್ಬೇಕಾಗುತ್ತೆ.
ಅಂಡ್ ಐ ಸೆ ಬಿ ಅ ಗುಡ್ ಲಿಸನರ್. ಅವ್ರು ಏನ್ ಹೇಳ್ತಾರೆ ಪೇಷನ್ಸ್ ಇಂದ ಕೇಳ್ಕೊಳ್ಳಿ, ಯಾಕಂದ್ರೆ ಅವ್ರಿಗೂ ಹೇಳೋದಕ್ಕೊಂದು ಅವಕಾಶ ಬೇಕಿರುತ್ತೆ. ಅಂಡ್ ಇಫ್ ವಿ ಲಿಸನ್ ಕಂಪ್ಲೀಟ್ಲಿ, ಡೆಫಿನೆಟ್ಲಿ ನಮಗೂ ಏನೋ ಅವ್ರಿಗೂ ಒಂದು ಕ್ಲಾರಿಟಿ ಆಗಿ ಯಾವ ಪ್ರಾಡಕ್ಟ್ ಕೊಡಬೇಕು ಅಂತ ಅರ್ಥ ಆಗುತ್ತೆ. ಸೊ ಬಿ ಅ ಗುಡ್ ಲಿಸನರ್. ಅಂಡ್ ಡಿಸ್ಕಷನ್ ಆಗಿರ್ಬೇಕು. ಎಸ್ ಸರ್, ನೀವು ಹೇಳೋದು ಕರೆಕ್ಟು, ಅದನ್ನ ಈ ತರ ತಗೊಂಡ್ರೆ ಯಾವ ತರ ಇರುತ್ತೆ. ಸೊ ದೇರ್ ಮಸ್ಟ್ ಬಿ ಅ ಡಿಸ್ಕಷನ್. ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ಟೈಮ್ ಕೂಡ ವೆರಿ ಪ್ರೀಶಿಯಸ್ ಆಗಿರುತ್ತೆ, ಅವ್ರ ಟೈಮ್ ಕೂಡ ಪ್ರೀಶಿಯಸ್. ಟೈಮ್ ಮ್ಯಾನೇಜ್ಮೆಂಟ್, ಬೆಳಗ್ಗೆ ಹೋಗಿ ಸಂಜೆ ತನಕ ಹೇಳೋದಲ್ಲ, ಅವ್ರು ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅಷ್ಟು ಟೈಮಲ್ಲಿ ನಾವು ಮುಗಿಸಿ ಬರಬೇಕಾಗತ್ತೆ. ಆ್ಯಂಡ್ ಕ್ಲಾರಿಫೈ, ಅವ್ರದ್ದು ಏನೇ ಡೌಟ್ಸ್ ಇದ್ರು ಕೂಡ ಕ್ಲಾರಿಫೈ. ನಿಮಗೆ ಕ್ಲಾರಿಫೈ ಮಾಡೋಕ್ಕಾಗಿಲ್ಲ ಅಂದರೆ ಗೋ ಟು ಯುವರ್ ಅಪ್ಲೈನ್ಸ್, ಟೇಕ್ ದರ್ ಗೈಡೆನ್ಸ್ ಆ್ಯಂಡ್ ಕ್ಲಾರಿಫೈ ಇಟ್. ಇನ್ ಕೇಸ್ ಹೋಮ್ ವಿಸಿಟ್ ಹೋಗುವಾಗ ಬಿಗಿನಿಂಗ್ ಅಲ್ಲಿ ಇಫ್ ಯು ಟೇಕ್ ಯುವರ್ ಅಪ್ಲೈನ್ ಇಸ್ ಆಲ್ಸೋ ಗುಡ್, ಬಟ್ ಟ್ರೈ ಟು ಬಿ ದ ಇಂಡಿಪೆಂಡೆಂಟ್. ಸೊ ಅಪ್ಲೈನ್ ಗೈಡೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅವರ್ಸ್, ದ ಟೈಮ್ ಇಸ್ ವೆರಿ ಪ್ರೀಶಿಯಸ್, ಮೇಕ್ ಯೂಸ್ ಆಫ್ ಇಟ್ ಇನ್ ಅ ಪ್ರಾಪರ್ ವೇ. ಸೊ ಆಫ್ಟರ್ ವಿಸಿಟ್ ಏನು ಮಾಡಬೇಕು? ಓಕೆ, ನಾನು ಒಂದು ಹೋಮ್ ವಿಸಿಟ್ ಹೋಗಿ ಬಂದೆ, ಒಂದು 4 ಪ್ರಾಡಕ್ಟ್ ತಗೊಂಡ್ರು, ಇಸ್ ದ್ಯಾಟ್ ಫೈನಲ್? ನೋ, ಡೆಫಿನೆಟ್ಲಿ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಓಕೆ, ನಾನಲ್ಲಿ ಇನ್ನೂ 4 ಪ್ರಾಡಕ್ಟ್ ಸೇಲ್ ಮಾಡ್ಬೋದಿತ್ತಲ್ಲ, ಯಾಕೆ ಆಗಲಿಲ್ಲ, ಏನು ಪ್ರಾಬ್ಲಮ್? ಸೊ ನನ್ನನ್ನು ನಾನು ಸೆಲ್ಫ್ ಇವ್ಯಾಲ್ಯೂಯೇಷನ್ ಏನಾದರೂ ಮಿಸ್ಟೇಕ್ ಮಾಡಿದ್ನ ಮಾತಾಡುವಾಗ, ದಟ್ ಹ್ಯಾಸ್ ಟು ಬಿ ನೋನ್. ಸೊ ಡುಪ್ಲಿಕೇಶನ್, ನಾನೊಂದು ಮನೇಲಿ ಕೊಟ್ಟು ಬಂದಿದ್ದೀನಿ ಅಂದರೆ ಅವರು ಇನ್ನೊಬ್ರಿಗೆ ಹೇಳಿರಬೇಕು, ದ್ಯಾಟ್ ಡುಪ್ಲಿಕೇಶನ್ ಮಸ್ಟ್ ಬಿ ಇನ್ ಅವರ್ ಮೈಂಡ್. ಆ ಥರ ನಾವು ಅವ್ರಿಗೆ ಮೋಟಿವೇಟ್ ಮಾಡಿರ್ಬೇಕು, ನಿಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ನೋಡಿ ಸರ್. ಆ ಒಂದು ಮಾತು ಹೇಳಿದಾಗ ಡೆಫಿನೆಟ್ ಆಗಿ ದೇ ವಿಲ್ ಡೂ ದ ಡುಪ್ಲಿಕೇಶನ್ ಆ್ಯಂಡ್ ಇಂಪ್ರೂವ್. ಸೊ ಅಲ್ಲಿಂದ ನಮ್ಮ ಸೇಲ್ಸ್ ಇಂಪ್ರೂವ್ ಹೋಗ್ಬೇಕಾಗುತ್ತೆ. ಆ್ಯಂಡ್ ಅಡ್ವೈಸಸ್, ಅದನ್ನು ಈವನ್ ನಮ್ಮ ಅಪ್ಲೈನಿಂದ ಆಗಿರ್ಬೋದು, ನಮ್ಮ ಏನು ಕೋ ವರ್ಕರಿಂದ ಆಗಿರ್ಬೋದು, ಅವರಿಂದ ಅಡ್ವೈಸಸ್ ಏನು ಬರುತ್ತೆ, ಇವ್ಯಾಲ್ಯೂಯೇಟ್ ಇಟ್. ಇಫ್ ಇಟ್ ಡೆಫಿನೆಟ್ಲಿ ಎಫೆಕ್ಟಿವ್ ಯು ಆರ್ ಡಿಸ್ಟ್ರಿಬ್ಯೂಟರ್, ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಎಸ್, ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ. ಒಳ್ಳೆ ಅಡ್ವೈಸ್ಗಳನ್ನ ಯಾರೇ ಕೊಟ್ಟರು ಕೂಡ ಯಾವುದೇ we have to accept it. Trial and error ಅಂತಲ್ಲ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಅಸ್. ಎಸ್, ವಿಸಿಟ್ ಮಾಡಿದ್ಮೇಲೆ ಏನು ಮಾಡಬೇಕಾಗುತ್ತೆ? ಸೊ ಒಂದು ಪ್ರಾಪರ್ ಏನು ಹೇಳ್ತೀವಿ, ಒಂದು ಲಿಸ್ಟನ್ನು ಮಾಡಿಟ್ಕೋಬೇಕಾಗುತ್ತೆ, ನಮ್ಮ ಒಂದು ರಿಮೈಂಡರ್ ಅಂತ ಹೇಳ್ಕೋಬೋದು ಇದನ್ನು. ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ವಿಸಿಟ್ ಡೇಟ್. ನಾನು ಯಾವ ಡೇಟಿಗೆ ವಿಸಿಟ್ ಮಾಡಿದ್ದೆ, ಆ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ನ ಅಥವಾ ಫ್ಯಾಮಿಲಿ ಯಾವತ್ತು ವಿಸಿಟ್ ಮಾಡಿದ್ದು. ಸೊ ಅವರ ಒಂದು ನೇಮ್ ಮತ್ತು ಮೊಬೈಲ್ ನಂಬರ್ನ ನೋಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ವಾಟ್ ಹೆಲ್ತ್ ಇಶ್ಯೂ ವಿ ಆರ್ ಫೇಸಿಂಗ್. ಏನು ಹೆಲ್ತ್ ಇಶ್ಯೂಸ್ ಇಲ್ಲ ಅಂತಂದರೆ ಎಸ್ ಹೆಲ್ದಿ ಪೀಪಲ್ ಅಂತಲೇ ಬರ್ಕೋಬೋದು. ಇದೇನು ಅಂದರೆ ಒಂದು ಪ್ಲ್ಯಾನಿಂಗ್ ಅಂತ ಅಷ್ಟೇ. ಸೊ ಒಂದು ಹೆಲ್ತ್ ಇಶ್ಯೂ ಏನಿದೆ ಅವ್ರಿಗೆ ಅಂತ ಬರ್ಕೊಳ್ಳಿ, ಯಾವ ಪ್ರಾಡಕ್ಟ್ ತೊಗೊಂಡಿದ್ದಾರೆ ಅಂತ ಬರ್ಕೋಬೇಕಾಗುತ್ತೆ. ಆ್ಯಂಡ್ ಕ್ಲೋಸಿಂಗ್ ಡೇಟ್, ಆ ಪ್ರಾಡಕ್ಟ್ ಕೊಟ್ಟಿರೋಂಥ ಪ್ರಾಡಕ್ಟು ನಾವು ಹೇಳಿರೋಂಥ ಡೋಸೇಜನ್ನು ಕಂಪೇರ್ ಮಾಡಿ ಯಾವ ಡೇಟ್ಗೆ ಅದು ಕ್ಲೋಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಸೊ ಆಫ್ಟರ್ ದಿಸ್ ಅವ್ರಿಗೆ ಯಾವಾಗ ಪ್ರಾಡಕ್ಟ್ ನೀಡೆಡ್ ಇದೆ, ಆ ಪ್ರಾಡಕ್ಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆನೇ 1 ವೀಕ್ ಮುಂಚೆನೇ ಅವ್ರು ಕಾಂಟ್ಯಾಕ್ಟ್ ಮಾಡಬೇಕು. ಇಫ್ ಇನ್ ಕೇಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿಲ್ವಾ, ನಾವೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಯಾವ ಪ್ರಾಡಕ್ಟ್ ನೆಸೆಸಿಟಿ ಇದೆ ಅಂತ. ಸೊ ನೆಕ್ಸ್ಟ್ ಫರ್ದರ್ ಅವ್ರಿಗಿನ್ನ ಏನು ಕೊಡ್ಬೋದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಪ್ರಾಡಕ್ಟ್ ನೀಡೆಡಲ್ಲಿ. ಓಕೆ, ಅವ್ರು ಇಷ್ಟು ದಿನ ಕಾಫಿ ಯೂಸ್ ಮಾಡ್ತಾ ಇದ್ದಾರೆ ಸರ್, ಯು ಯೂಸ್ ಸ್ಪೆರ್ಲಿನ್ ಆಲ್ಸೋ, ಯು ಯೂಸ್ RGDL ಆಲ್ಸೋ, ಈ ಥರ ನಾವು ಪ್ರಾಡಕ್ಟ್ ಏನು ಬೇಕು ಅಂತ ಹೇಳ್ಬೋದು. ನೆಕ್ಸ್ಟ್ ಆ ಒಂದು ಫ್ಯಾಮಿಲಿಯಿಂದ ಯಾರನ್ನ ಅವ್ರು ರೆಫರ್ ಮಾಡಿದ್ದಾರೆ, ಆ ರೆಫರಲ್ಲನ್ನು ಬರ್ಕೋಬೇಕಾಗುತ್ತೆ. ಅಟ್ ಲಾಸ್ಟ್ ವಿ ಹ್ಯಾವ್ ಟು ರೈಟ್ ಅ ರಿಮಾರ್ಕ್. ದಿಸ್ ಇಸ್ ಅ ಬ್ಯೂಟಿಫುಲ್ ಫಾರ್ಮ್ಯಾಟ್. ನಾವು ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡಬೇಕು ಅಂದರೆ ಇದು ಡೆಫಿನೆಟ್ ಆಗಿ ತುಂಬಾ ಯೂಸ್ ಆಗುತ್ತೆ. ಎಸ್, ಸೊ ದೆರ್ ಇಸ್ ನೋ ಸೀಕ್ರೆಟ್, ಐ ಜಸ್ಟ್ ಶೋಡ್ ಮೈ ಪ್ಲ್ಯಾನ್. ಸೊ ಇದು ತುಂಬ ಕಡೆ ನಾವು DXನಲ್ಲಿ ನೋಡಿದ್ದೀವಿ. ವೆರಿ ವೆರಿ ಮೋಟಿವೇಟಿಂಗ್ ವರ್ಡ್ಸ್ ಅಂತ ಹೇಳ್ಬೋದು. ಯಾರೇ ಒಬ್ಬ ನ್ಯೂ ಡಿಸ್ಟ್ರಿಬ್ಯೂಟರ್ ಜಾಯ್ನ್ ಆದರೆ ಒಂದು ಡಿಸಪಾಯಿಂಟಿಂಗ್ ಅನ್ನೋದು ಬಿಗಿನಿಂಗಲ್ಲಿ ಎಲ್ಲೋ ಬರ್ಬೋದು. ಅಂದರೆ ನಾನು ವರ್ಕ್ ಮಾಡ್ತಾನೆ ಇದ್ದೀನಿ, ಏನೂ ವರ್ಕ್ ಆಗ್ತಿಲ್ಲ. ಸಮ್ ಟೈಮ್ ಡೆಫಿನೆಟ್ಲಿ ವಿ ಟು ಫೇಸ್ ದ್ಯಾಟ್. ಐ ಜಸ್ಟ್ ಶೋಡ್ ಮೈ ಪ್ಲ್ಯಾನ್ ಟು 1200 ಪೀಪಲ್. ಇಲ್ಲಿ ಬಿಲ್ ಗೇಟ್ಸ್ ಅವ್ರ ವರ್ಡ್ಸ್ ಇದು. 1200 ಪೀಪಲ್ಗೆ ನಾನು ನನ್ನ ಪ್ಲ್ಯಾನ್ ತೋರಿಸಿದೆ. ಅದರಲ್ಲಿ 900 people said no. 900 ಜನ ಹೇಳಿದ್ರು ಇಲ್ಲ ಆಗಲ್ಲ ಅಂತ. ಸೊ 300 people showed some interest and only 85 actually did. 35 of those who were serious, 85 people, those people have involved. Adರಲ್ಲಿ 35 people seriously worked and only 11 people made me billionaire. ಅದ್ರ ಹಿಂದೆ ವರ್ಕ್ ಮಾಡಿದ್ದು ಕೇವಲ 11 ಜನ ಮಾತ್ರ ಟು ಮೇಕ್ ಹಿಮ್ ಬಿಲೇನಿಯರ್ ಅಂತ ಹೇಳ್ತಾರೆ ಅವರೊಂದ್ ಕಡೆ. ಸಿ ಹೌ ಬ್ಯೂಟಿಫುಲ್ ವರ್ಡ್ಸ್. ಸೊ ಫಾರ್ DXL ಸಕ್ಸಸ್ 6 leads are very important. ಸೊ ಇಲ್ಲಿ ನಾವು ಇವ್ರ ವರ್ಡ್ಸ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಬರುತ್ತೆ ಡಿಸಪಾಯಿಂಟ್ಮೆಂಟ್ ಅನ್ನೋದು, ಇಟ್ಸ್ ಕ್ವೈಟ್ ಕ್ಯಾಶುವಲ್. ನಾವು ಹೋಗ್ತಿದೀವಿ ಅಂದ ತಕ್ಷಣ ಎಲ್ಲ ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡಬೇಕು ಅಂತಿಲ್ಲ. ಆ್ಯಂಡ್ ಒನ್ ಥಿಂಗ್, ನಾವು ಯಾವ ಥರ ಜನರನ್ನ ಅಪ್ರೋಚ್ ಮಾಡ್ತೀವಿ ಅನ್ನೋದು
ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಮ್ಮ ಒಂದು ಸರ್ಕಲ್ ಯಾವ ತರ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಜಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಲೈಫಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಒಂದು ಪೇಷನ್ಸ್, ಒಂದು ಕಾನ್ಫಿಡೆನ್ಸ್, ಒಂದು ಪರ್ಸಿವರೆನ್ಸ್, ಒಂದು ಪರ್ಸಿಸ್ಟೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, 1200 ಪೀಪಲ್ ಅಲ್ಲಿ 11 ಮೆಂಬರ್ ಅಷ್ಟು ಜನಕ್ಕೆ ಅಪ್ರೋಚ್ ಮಾಡಿದ್ರೆ ಕೇವಲ 11 ಜನ ಅವ್ರಿಗೆ ಸಿಕ್ಕಿದ್ದು. ಈವನ್ ದ ಸೇಮ್ ಸಿಚುವೇಶನ್ ಮೇ ಕಮ್ ಇನ್ ಅವರ್ ಲೈಫ್ ಅಂಡ್ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್. ನಮ್ಮ ಕೈಲಿ ಆಗುತ್ತೆ, ಅದನ್ನ ನಾವು ಮಾಡ್ಬೇಕಾಗಿದೆ ಅಷ್ಟೇ. ಎಸ್, ಸೊ ಬಿಲ್ಡ್ ಅ ವೆರಿ ಗುಡ್ ನೆಟ್ವರ್ಕ್. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ. ಎಸ್, ನೆಟ್ವರ್ಕ್ ಅಂದ್ರೆ ನೀನ್ ಮಾಡು, ನಿನ್ ಕೆಳಗೆ ನೀನ್ ಮಾಡು ಅಂತಲ್ಲ. ಓಕೆ, ನಾನು ನಿಮಗೆ ಒಳ್ಳೆ ಹೆಲ್ತ್ ಕೊಟ್ಟಿದ್ದೀನಿ, ನೀವ್ 4 ಜನಕ್ಕೆ ಒಳ್ಳೆ ಹೆಲ್ತ್ ಕೊಡಿ, ನೀವ್ 4 ಜನಕ್ಕೆ ಒಳ್ಳೆ ವೆಲ್ತ್ ಕೊಡಿ, ಅದರಿಂದ ಅವ್ರ ಲೈಫ್ ಚೆನ್ನಾಗಾಗುತ್ತೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ವರ್ಕ್ ಮಾಡ್ಬೇಕಾಗತ್ತೆ. ಎಸ್, ನಾವಿಲ್ಲಿ ಬಂದಿರೋದೇ ಅರ್ನ್ ಮಾಡೋದಕ್ಕೆ. ಅರ್ನ್ ಯಾವ ತರ ಮಾಡ್ತಾ ಇದೀವಿ, ಒಬ್ರಿಗೆ ಹೆಲ್ತ್ ಕೊಡೋದ್ರಿಂದ, ಒಬ್ರಿಗೆ ಒಂದು ಖುಷಿ ಕೊಡೋದ್ರಿಂದ ನಾವು ವೆಲ್ತ್ ನ ಮಾಡ್ತಾ ಇದೀವಿ. ದಟ್ ಇಸ್ ಅ ಗಾಡ್ ಬ್ಲೆಸ್ಡ್ ಮನಿ. ನಾವು ಬ್ಲೆಸ್ಡ್ ಕಂಪನಿಯಲ್ಲಿ ಇದೀವಿ, ಬ್ಲೆಸ್ಡ್ ಮನಿನ ಮಾಡ್ತಾ ಇದೀವಿ. ಸೊ ಬಿಲ್ಡ್ ನೆಟ್ವರ್ಕ್. ನಾವು ಎಷ್ಟು ಒಳ್ಳೆ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ತೀವೋ ಅಷ್ಟು ಒಳ್ಳೆ ನೇಮ್ ನಮ್ಗೆ ಸಿಗುತ್ತೆ. ಓಕೆ, ಅವ್ರ ಲೈಫ್, ಅವರಿಂದ ನನ್ನ ಲೈಫ್ ಇವತ್ತು ಉದ್ಧಾರ ಆಗ್ತಾ ಇದೆ, ಇವರು ನನ್ನ ಈ ಕಂಪನಿಗೆ ಕರ್ಕೊಂಬಂದಿದ್ದಾರೆ. ಸೊ ಆ ಒಂದು ತರ ನೆಟ್ವರ್ಕ್ ಅನ್ನ ನಾವು ಬಿಲ್ಡ್ ಮಾಡ್ಬೇಕು. ಬಿಲ್ಡ್ ಅ ಸ್ಟ್ರಾಂಗ್ ಅಂಡ್ ಅ ಗುಡ್ ನೆಟ್ವರ್ಕ್ ಹಿಯರ್. ಸೊ ಯು ಡೋಂಟ್ ಬಿಲ್ಡ್ ಅ ಬಿಸ್ನೆಸ್. ನೀವು ಬಿಸ್ನೆಸ್ ಬಿಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಬಿಸ್ನೆಸ್ ಇಸ್ ಆಲ್ರೆಡಿ ಬಿಲ್ಟ್ ಇನ್ our DX ಅಂಡ್ ಬಿಸ್ನೆಸ್ ಇದೆ. ನಾವು ಬಿಲ್ಡ್ ಮಾಡ್ಬೇಕಾಗಿರೋದು ಏನನ್ನ, ಕಾನ್ಸೆಪ್ಟ್ ಅನ್ನ ನಾವು ಬಿಲ್ಡ್ ಮಾಡ್ಬೇಕಾಗಿರೋದು ಪೀಪಲ್ ಅನ್ನ. ಅಂಡ್ ದೆನ್ ಪೀಪಲ್ ಬಿಲ್ಡ್ ದ ಬಿಸ್ನೆಸ್. ನಮಗೆ ಗೊತ್ತಿಲ್ದೇನೆ ಥ್ರೋ ಅಮಾಂಗ್ ಅಸ್ ನಮ್ಮ ಮಧ್ಯೆನೆ ಬಿಲ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಒಂದು ಬಿಸ್ನೆಸ್. ಎಸ್, ಸೊ ಇನ್ವೈಟ್ ರೆಗ್ಯುಲರ್ ಕಸ್ಟಮರ್ ಟು BOM. ಸೊ ಇಂಪಾರ್ಟೆಂಟ್ ಏನ್ ಮಾಡ್ಬೇಕಂದ್ರೆ, ಬೀಯಿಂಗ್ ಅ ಡಿಸ್ಟ್ರಿಬ್ಯೂಟರ್ ನಾವು ಕೂಡ ಅಟೆಂಡ್ ಆಗಬೇಕು. ನಮ್ಮ ಕನ್ಸ್ಯೂಮರ್ಸ್ ಅಥವಾ ನಮ್ಗೇನ್ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು BOM, ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಆಗಿರ್ಬೋದು, ಮೆಗಾ BOM ಆಗಿರ್ಬೋದು, ರೆಸಿಡೆನ್ಷಿಯಲ್ ಕ್ಯಾಂಪ್ಸ್ ಆಗಿರ್ಬೋದು, ರೆಕಗ್ನೇಷನ್ ನೈಟ್ಸ್ ಆಗಿರ್ಬೋದು, ಆನ್ಲೈನ್ ಮೀಟಿಂಗ್ಸ್, ವೆರಿ ವೆರಿ ಈಸಿ ವೇ ಟು ಮೇಕ್ ದ ಪೀಪಲ್ ಅವೇರ್. ಆನ್ಲೈನ್ ಟ್ರೈನಿಂಗ್ಸ್ ನಮಗೆ ರೆಗ್ಯುಲರ್ ಬೆಳಗ್ಗೆ 7 o'clock ಆನ್ಲೈನ್ ಮೀಟಿಂಗ್ಸ್ ಇರುತ್ತೆ. ಟೆಲ್ ಯುವರ್ ಕನ್ಸ್ಯೂಮರ್, ಟೆಲ್ ಯುವರ್ ಡೌನ್ಲೈನ್ಸ್ ಟು ಸಿಟ್ ಫಾರ್ ದ ಮೀಟಿಂಗ್. ಸೊ ಮೀಟಿಂಗ್ಸ್ಗೆ ಅವ್ರಿಗೆ ಅಟೆಂಡ್ ಆಗೋಕ್ಕೆ ಹೇಳ್ಬಾರ್ದು. ಗೆಟ್ ದಮ್ ಎಕ್ಸೈಟೆಡ್ ಅಬೌಟ್ ಯುವರ್ ನ್ಯೂ ಬಿಸ್ನೆಸ್. ಅವ್ರಿಗೆ ನೀವು ಹೇಳೋದ್ ಕೇಳಿ ಎಕ್ಸೈಟ್ ಆಗ್ಬೇಕು. ಎಸ್, ಈ ಕಂಪ್ನಿಯಲ್ಲಿ ಇಷ್ಟೆಲ್ಲ ಇದೆಯಾ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆ ತರ ಒಂದು ಬಿಸ್ನೆಸ್ ಅನ್ನ ನಾವು ಮಾಡಬೇಕು. ಎಸ್, ಶೇರ್ ದ ಟೆಸ್ಟಿಮೋನಿಯಲ್ಸ್ ವಿತ್ ದೆಮ್. ಶೋ ಎ ಸಿಂಪಲ್ ಆಫ್ ಅ ಬಿಸ್ನೆಸ್ ಬೋನಸ್ ಚೆಕ್. ಶೋ ಎ ಸ್ಯಾಂಪಲ್ ಆಫ್ ಅ ಬೋನಸ್ ಚೆಕ್ ಅಂಡ್ ಸೆಟ್ ದ ಸ್ಕೆಡ್ಯೂಲ್. ಸೊ ಅವ್ರಿಗೆ ಬೋನಸ್ ಚೆಕ್ ಬಂದಿರೋದನ್ನ ತೋರಿಸಿ, ದಟ್ ವಿಲ್ ಬಿ ದ ಗುಡ್ ಇನ್ಸ್ಪಿರೇಷನ್. ರೀಸೆಂಟ್ಲಿ ವಿ ಹ್ಯಾವ್ ಸೀನ್ ವರ್ಷದ್ದು ಬೋನಸ್ ಚೆಕ್ ಆಗಿರ್ಬೋದು. ಇಟ್ ಇನ್ಸ್ಪೈರ್ ಮೆನಿ ಆಫ್ ದ ಪೀಪಲ್. ಸೊ ಈ ತರ ನಾವೊಂದು ಸ್ಯಾಂಪಲ್ ಬೋನಸ್ ಚೆಕ್ ತೋರಿಸಿದಾಗ ಎಸ್ ದೇ ವಿಲ್ ಫೀಲ್, ಓ ಸಮಥಿಂಗ್ ಇದೆ ಕಂಪ್ನಿನಲ್ಲಿ ಅನ್ನೋದೊಂದು ಅವ್ರಿಗೆ ಗೊತ್ತಾಗುತ್ತೆ. ಅಂಡ್ ಸೆಟ್ ಅ ಸ್ಕೆಡ್ಯೂಲ್, ಪ್ರಾಪರ್ ಸ್ಕೆಡ್ಯೂಲ್ ಅದಕ್ಕೆ ನಾವು ಮಾಡ್ಬೇಕಾಗುತ್ತೆ. ಸಿ, ನಾವು ನೋಡ್ತೀವಿ ಎಷ್ಟೊಂದು ಟ್ರೈನಿಂಗ್ಸ್ಗಳು ಸಿಗುತ್ತೆ ನಮಗೆ, ಆನ್ಲೈನ್ ಟ್ರೈನಿಂಗ್, ಆಫ್ಲೈನ್ ಟ್ರೈನಿಂಗ್, ರೆಕಗ್ನೇಷನ್. ಒಂದು ಸ್ಮಾಲ್ ಅಚೀವ್ಮೆಂಟ್ಗೂ ಕೂಡ ನಮಗೆ ರೆಕಗ್ನೇಷನ್ ಇಲ್ಲಿ ಸಿಗ್ತಾ ಇದೆ. ಅಂಡ್ ವಿ ಆರ್ ದ ಪಾರ್ಟ್ ಆಫ್ ದಟ್ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಇಲ್ಲಿ ನಮ್ಮ ಎಂತ ಎಮಿನೆಂಟ್ ಲೀಡರ್ಸ್ ನಮ್ಮ ಜೊತೆ ಇದ್ದಾರೆ, ಎಷ್ಟೆಲ್ಲ ಟ್ರೈನಿಂಗ್ಸ್ ನಮಗೆ ಕೊಡ್ತಾ ಇದ್ದಾರೆ. ಈ ಕಂಪ್ನಿಯಲ್ಲಿ ಸಿಗೋಷ್ಟು ಟ್ರೈನಿಂಗ್ಸ್, ಮೋಟಿವೇಶನ್ ನಿಮ್ಗೆ ಯಾವುದೇ ಕಂಪ್ನಿಯಲ್ಲಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಎಕ್ಸೈಟ್ಮೆಂಟ್ ನ ನಿಮ್ಮ ಡೌನ್ಲೈನ್ ನಲ್ಲೂ ಕೂಡ ನೀವು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಸೊ ಓಕೆ, ಎಲ್ಲ ನಾವ್ಗೆ ಬಿಸ್ನೆಸ್ ಮೀಟಿಂಗ್ ಕೂಡ್ಸಿದ್ವಿ, ಪ್ರಾಡಕ್ಟ್ ಕೊಟ್ವಿ, ಎಲ್ಲ ಆದ್ಮೇಲೆ ಸೈನ್ ಅಪ್ ಯುವರ್ ಇನ್ವೈಟೀಸ್. ನಾವು ಆವಾಗಲೇ ಹೇಳಿದ್ವಿ ಡಿಸ್ಕೌಂಟ್ ಸಿಗುತ್ತಾ. ಎಸ್, ಡಿಸ್ಕೌಂಟ್ ಸಿಗುತ್ತೆ ವೆನ್ ಯು ಸೈನ್ ಅಪ್ ಯುವರ್ ಏನು ಆಧಾರ್ ನಂಬರ್. ಸೊ ಏನಿಲ್ಲ, ಅವ್ರ ಹತ್ರ ಒಂದು ಸಿಗ್ನೇಚರ್ ಮಾಡಿಸ್ಕೊ. ವಿ ನೋ ದ ಪ್ರೊಸೀಜರ್ ಆಲ್ರೆಡಿ. ಅವ್ರಿಗೆ ಬುಕ್ಸ್ ಕೊಡೋದ್ರ ಮೂಲಕ, ಅವ್ರಿಗೆ ಪ್ರಾಡಕ್ಟ್ ಕೊಡೋದ್ರ ಮೂಲಕ ನಾವು ಅವ್ರಿಗೆ ಸೊ DX ಅಪ್ಲಿಕೇಶನ್ ಫಾರ್ಮ್ಸ್, ಬುಕ್ಸ್ ಕೊಡೋದ್ರ ಮೂಲಕ ನಾವು ಅವ್ರಿಗೆ ಇನ್ವೈಟ್ ಮಾಡ್ಬೋದು ನಮ್ಮ ಒಂದು ಕಂಪ್ನಿಗೆ. ಅಫಿಷಿಯಲ್ ಇನ್ವೈಟಿಂಗ್ ಇಟ್ ಈಸ್. ಅಂಡ್ ಇನ್ಫಾರ್ಮೇಶನ್ ಟು ಯುವರ್ ಇನ್ವೈಟೀಸ್, ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. ಆಸ್ಕ್ ಫಾರ್ ಅ ಲಿಟಲ್ ಟೆಸ್ಟಿಮೋನಿಯಲ್, ಟಾಕ್ ಫ್ರಮ್ ಅಪ್ ಲೈನ್, ಕ್ರಾಸ್ ಲೈನ್ ಆಗಿರ್ಬೋದು. ವೆರಿ ಇಂಪಾರ್ಟೆಂಟ್ ಏನಂದ್ರೆ ಟೆಸ್ಟಿಮೋನಿಯಲ್ಸ್ ಅಲ್ಲಿ ನಮ್ಮ ಹತ್ರ ಎಷ್ಟೊಂದು ಲೈವ್ ಟೆಸ್ಟಿಮೋನಿಯಲ್ಸ್ ಇದೆ, ಅದನ್ನೇ ನಾವು ಮಾತಾಡ್ಬೋದು ಅದರಲ್ಲಿ. ಅಂಡ್ ಲೀಡ್ ದೆಮ್ ವೇರ್ ಟು ಪರ್ಚೇಸ್ ದ ಪ್ರಾಡಕ್ಟ್. ಕರೆಕ್ಟ್ ಆಗಿ ಗೈಡ್ ಮಾಡಿ. ಎಲ್ಲೋ ಬೇರೆ ಕಡೆ ಇರ್ತಾರೆ ಅವರು, ಅವ್ರಿಗೆ ಎಲ್ಲಿ ಸಿಗುತ್ತೆ ಪ್ರಾಡಕ್ಟ್ ಅಂತ. ಆಕ್ಚುಲಿ ನಾವು ನೆಟ್ ಅಲ್ಲಿ ಸರ್ಚ್ ಮಾಡಿದಾಗ ವಿ ಆರ್ ಗೆಟಿಂಗ್ ವೆರಿ ಲೆಸ್ ಸ್ಟಾಕ್ ಪಾಯಿಂಟ್. ಆದ್ರೆ ನೀವು ಹೋಗಿ ಅಲ್ಲಿ ಸರ್ಚ್ ಮಾಡಿ, ಎಲ್ಲ ಒಂದು ಪ್ಲೇಸ್ ಅಲ್ಲೂ ಕೂಡ ನಮ್ಮ ಸ್ಟಾಕ್ ಪಾಯಿಂಟ್ಸ್ ಇದೆ ಇವಾಗ. ಐ ವಾಸ್ ರಿಯಲಿ ವಂಡರ್. ನಮ್ಮ ಅಗ್ರಿಬೊಮ್ನಲ್ಲಿ 2 ಸ್ಟಾಕ್ ಪಾಯಿಂಟ್ ಆಗಿದೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಯ್ತು. ಬಿಕಾಸ್ ವಿ ವರ್ ನಾಟ್ ನೋಯಿಂಗ್ ಇಟ್. ನನ್ ಇರುವಂತ ಸುತ್ತಮುತ್ತ ಊರುಗಳಲ್ಲಿ ಕೂಡ DX ಸ್ಟಾಕ್ ಪಾಯಿಂಟ್ ಆಗಿದೆ, ಅದು ನಮ್ಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ದಿನ. ಸೊ ಎಲ್ಲಿ ಪ್ರಾಡಕ್ಟ್ ಸಿಗುತ್ತೆ, ಆ ವ್ಯಕ್ತಿ ಯಾವ ಊರಲ್ಲಿದ್ದಾರೆ, ಅಲ್ಲಿ ಎಲ್ಲಿ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದ್ರೆ ನಾವು ಪ್ರಾಪರ್ ಆಗಿ ಅವ್ರಿಗೆ ಗೈಡ್ ಮಾಡ್ಬೇಕಾಗುತ್ತೆ. ಸ್ಟಾಕ್ ಪಾಯಿಂಟ್ ಅಡ್ರೆಸ್ ನ ಕರೆಕ್ಟ್ ಆಗಿ ಕೊಡ್ಬೇಕಾಗುತ್ತೆ. ಅಂಡ್ ಆ ಎಕ್ಸೈಟ್ಮೆಂಟ್ ನ ನಾವಲ್ಲಿ ಕ್ರಿಯೇಟ್ ಮಾಡ್ಬೇಕು. ಇಫ್ ಯು ವಾಂಟ್ ಟು ಅರ್ನ್, ಯು ಮಸ್ಟ್ ಫಸ್ಟ್ ಲರ್ನ್. ಸೊ ಏನ್ ಮಾಡ್ಬೇಕು, ಅರ್ನ್ ಮಾಡ್ಬೇಕಂದ್ರೆ ಫಸ್ಟ್ ನೀನ್ ಕಲಿಬೇಕಪ್ಪ, ಇದ್ರಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ನಾವು ಏನು ಮಾಡಕ್ಕಾಗಲ್ಲ. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್.
ಆ್ಯಂಡ್ ಟುಗೆದರ್ ಎವ್ರಿ ಒನ್ ಅಚೀವ್ ಮೋರ್. ನಾವು ತುಂಬಾನೇ ಕಲಿಯೋದಕ್ಕೆ ಪಾಸಿಬಲ್ ಆಗೋದು ಎಲ್ಲರ ಜೊತೆಗಿದ್ದಾಗ. ಆ್ಯಂಡ್ ದಟ್ ಇಸ್ ಟೀಮ್. ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್. ಸೊ ನಾವು ಟೀಮಲ್ಲಿ ಇದ್ದಾಗ ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಸೊ DXN ಇಸ್ ದ ರೈಟ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದು ಎಕ್ಸೈಟ್ಮೆಂಟ್ ಏನಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ನೋಡಿದಾಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದು ನಡೀತಾ ಇದೆ, ಇನ್ನೂ ಎಷ್ಟು ಪರ್ಸೆಂಟೇಜ್ ಅಲ್ಲಿ ನಾವು ಇದನ್ನ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ತೋರಿಸ್ಬೋದು. ಆ್ಯಂಡ್ ವಿ ಕ್ಯಾನ್ ಸಿ ದ ವಾಟ್ ಇಸ್ ದಟ್ enormous growth. 2025 is 64,500 crores are targeted. So you just understand the growth. So ಈ ಎಲ್ಲ ಪಾಯಿಂಟ್ಸ್ ನಾವು ಹೇಳೋದ್ರಿಂದ we can create a excitement in their ಒಂದು ಡಿಸ್ಟ್ರಿಬ್ಯೂಟರ್ ಪಾರ್ಟ್ ಅಲ್ಲಿ. And we know very well 9 type of incomes, 9 type of bonus we have in our DXN company along with the IOC. That is the 10th bonus. We know very well. So retail profit agli, personal bonus, group bonus, development, leadership, travel seminar incentive, profit sharing, mobile phone incentive, ನೆಕ್ಸ್ಟ್ ಓವರ್ಸಿ ಟ್ರಿಪ್ ಕ್ಯಾಶ್ ಇನ್ಸೆಂಟಿವ್. ಸೊ ಈ ಎಲ್ಲ ಪ್ರಾಫಿಟ್ಗಳು ಕೂಡ ನಮ್ಮ ಒಂದು DXN ಕಂಪನಿ. ಯಾವ ಒಂದು ಕಂಪನಿ ನಿಮಗೆ 10 ಥರದ ಬೋನಸ್ಗಳನ್ನ ಕೊಡುತ್ತೆ, ದಿಸ್ ಇಸ್ ದ ಒನ್ ಅಂಡ್ ಓನ್ಲಿ ಕಂಪನಿ ಅನ್ನೋದನ್ನ ಅವ್ರಿಗೆ ನಾವು ಅರ್ಥ ಮಾಡಿಸ್ಬೇಕಾಗುತ್ತೆ. ಸೊ ಇಟ್ ಡಿಪೆಂಡ್ ಆನ್ ದೇರ್ ವರ್ಕ್. ಅವ್ರು ಎಷ್ಟು ಬೋನಸ್ ತಗೋಬೇಕೋ ಅಷ್ಟು ವರ್ಕನ್ನು ಅವ್ರು ಮಾಡಬೇಕಾಗುತ್ತೆ. ಅಲ್ಲಿ ಯು ಆರ್ ರೆಡಿ ಟು ಲರ್ನ್ ಹೌ ಯು ಕ್ಯಾನ್ ಮೇಕ್ ಮಿಲೇನಿಯಲ್ಸ್ ಆನ್ಲೈನ್. ಸೊ ಮನೇಲಿ ಕುತ್ಕೊಂಡೆ ಎಲ್ಲ ನಾವು ಮಾಡ್ತಾ ಇದೀವಿ. ಈಗ ಆನ್ಲೈನ್ ಟ್ರೈನಿಂಗ್ ಕೊಡ್ತಾ ಇದೀವಿ, ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದೀವಿ. ದ ಪೀಪಲ್ ವಿಲ್ ಗೋ ದೇರ್ and they will get the product. So online alline we can make the people millennial and we can be ourselves as a millennial. Yes. So this is the example of Kerala lady, how she earned after IOC ಬಂದ್ಮೇಲೆ ಅವ್ರದ್ದು ಎಷ್ಟು ಬೋನಸ್ ಬಂದಿದೆ ಅಂತ ನಾವು ಎಷ್ಟೋ ಜನಕ್ಕೆ ಇದನ್ನ ಎಕ್ಸಾಂಪಲ್ 2 lakhs plus ಬೋನಸ್ ಬಂದಿದೆ. ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. We have to understand it. So this is the one more example for getting the bonus. ಇದೆಲ್ಲ ಎಕ್ಸಾಂಪಲ್ಗಳನ್ನ ನಾವು ತೋರಿಸ್ಬೋದು ಜನರಿಗೆ. ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್. ಸೊ ಇದ್ರ ಜೊತೆ ನಿಮ್ಮ ಜೊತೆ ಇರುವಂತ ನಿಮ್ಮ ಪಾರ್ಟ್ನರ್ಗೆ ನೀವು ಆಕ್ಟಿವ್ ಮಾಡಬೇಕಾಗುತ್ತೆ. ಸಿಟ್ ಡೌನ್ ಅಂಡ್ ಡಿಟರ್ಮೈನ್ ದೇರ್ ಆಬ್ಜೆಕ್ಟಿವ್ ಇನ್ ಜಾಯ್ನಿಂಗ್. ಯಾವ ಪರ್ಪಸ್ಗೆ ಅವ್ರು ಜಾಯ್ನ್ ಆಗಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಹೆಲ್ತ್ ಆರ್ ವೆಲ್ತ್ ಅಂತ. ಹೆಲ್ತ್ಗೆ ಬಂದಿರೋ ಡೆಫಿನೆಟ್ ಆಗಿ ವೆಲ್ತಿಗೆ ಬಂದೇ ಬರ್ತಾರೆ. ಅವ್ರನ್ನ ಮೋಟಿವೇಟ್ ಮಾಡಬೇಕಾಗಿರೋದು ನಮ್ಮ ಕೈಯಲ್ಲಿದೆ. ಆ್ಯಂಡ್ ಐಡೆಂಟಿಫೈ ದ ಡ್ರೀಮ್ಸ್. ಅವ್ರ ಡ್ರೀಮ್ಸ್ ಅನ್ನ ಡಿಗ್ ಔಟ್ ಮಾಡಿ, ತೆಗಿರಿ ಡ್ರೀಮ್ಸ್ನ. ಏನ್ ಸರ್ ನಿಮ್ ಡ್ರೀಮ್ಸು? ಕಾರ್, ಯಾವ ಕಾರ್? ಅವ್ರು ಜಸ್ಟ್ 1 ಕಾರ್ ಹೇಳಿದ್ರೆ ಯು ಕ್ಯಾನ್ ಪರ್ಚೇಸ್ 10 ಕಾರ್ಸ್ ಅಂತ ಮೋಟಿವೇಟ್ ಮಾಡಿ ಅವ್ರಿಗೆ. ಡ್ರಾಫ್ಟ್ ಆಕ್ಷನ್ ಪ್ಲಾನ್. ಯಾವತ್ತೂ ಕೂಡ ಆಕ್ಷನ್ ಪ್ಲಾನ್ ಡ್ರಾಫ್ಟ್ ಮಾಡಿ ಬರ್ದು ಇಡಿ. ಫಾರ್ ನೆಕ್ಸ್ಟ್ 1 month to 7 months ನಾನು ಏನ್ ಮಾಡ್ತೀನಿ, ಎಷ್ಟು ಡಿಸ್ಟ್ರಿಬ್ಯೂಟರ್ನ ನಾನು ಇಲ್ಲಿ ಜಾಯಿನ್ ಮಾಡಿಸ್ತೀನಿ ಅಂತ ನಾವು ಅವ್ರಿಗೆ ಮೋಟಿವೇಟ್ ಮಾಡಬೇಕಾಗುತ್ತೆ. ಸೊ ಆಕ್ಟಿವ್ ಯುವರ್ ಪ್ಲಾನ್ ಅಲ್ಲಿ ರಿವ್ಯೂ, ನಾನು ಏನ್ ಮಾಡಿದೀನಿ ಇಷ್ಟು ದಿನ ಅನ್ನೋದನ್ನ ರಿವ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂಡ್ ಎನ್ಕರೇಜ್, ನಿಮ್ಮನ್ನ ನೀವು ಎನ್ಕರೇಜ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಡೌನ್ಲೈನ್ ಕೂಡ ಎನ್ಕರೇಜ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಡೆವಲಪ್ ಅ ಪ್ರಾಪರ್ ಸ್ಕಿಲ್. ನನಗೆ ಪ್ರವೀಣ್ ಸರ್ ಹೇಳೋದು ಯಾವಾಗ್ಲೂ ನನ್ನ ತಲೆಯಲ್ಲಿ ಇರುತ್ತೆ, ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಳಿ, ಟೆಕ್ನಿಕ್ಸ್ ನ ಡೆವಲಪ್ ಮಾಡ್ಕೊಳ್ಳಿ ಅನ್ನೋದು. ದ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್. ಎಸ್. ಸೊ ರೆಸ್ಪಾನ್ಸಿಬಿಲಿಟಿ, ಬೀಯಿಂಗ್ ಅ ನಾನ್ ಡಿಸ್ಟ್ರಿಬ್ಯೂಟರ್ಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಏನು? ನಮ್ಮ ಅಪ್ಲೈನ್ ವೇಣುಗೋಪಾಲ್ ಸರ್ ನೋಡ್ತೀವಿ, ಹೌ ರೆಸ್ಪಾನ್ಸಿಬಲ್ ದ ಪರ್ಸನ್ ಈಸ್. ಎಷ್ಟು ಹೇಳ್ತಾ ಇರ್ತಾರೆ ಅಂದ್ರೆ, ಮೇಡಮ್ ನೀವು ಇದು ಮಾಡಿ, ಸರ್ ನೀವು ಇದು ಮಾಡಿ. ರೆಸ್ಪಾನ್ಸಿಬಿಲಿಟಿ. ಅದೇ ತರ ನಾನು ನನ್ನ ಡೌನ್ಲೈನ್ಗೆ ಮಾಡಬೇಕಾಗುತ್ತೆ. ಬೀಯಿಂಗ್ ಅ ರೆಸ್ಪಾನ್ಸಿಬಲ್. ಎಸ್. ಅಂಡ್ ಆಲ್ಸೋ ಹೌ ಟು ರೀಚ್ ದ ಗೋಲ್. ಆ ಗೋಲನ್ನ ಯಾವ ತರ ರೀಚ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ದಾರಿ ನಾವು ಹಾಕೊಡ್ಬೇಕಾಗುತ್ತೆ. ಅಂಡ್ ವಿ ಹ್ಯಾವ್ ಟು ಎನರ್ಜೈಸ್ ದೆಮ್. ನಾವು ಅವಾಗ ಅವ್ರಿಗೆ ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕಾಗುತ್ತೆ. ಸೊ ನಾವ್ ಎನರ್ಜೆಟಿಕ್ ಆಗಿದ್ರೆ ಡೆಫಿನೆಟ್ ಆಗಿ ಅವ್ರನ್ನ ನಾವು ಎನರ್ಜೆಟಿಕ್ ಮಾಡ್ಬೇಕಾಗುತ್ತೆ. ಅವ್ರನ್ನ ಸಕ್ಸಸ್ ಕಡೆ ತಗೊಂಡೋದಕ್ಕೆ ವಿ ಶುಡ್ ಬಿ ಒಂದು ವಿಷನ್ ನ ಸೆಟ್ ಮಾಡ್ಬೇಕು ಅವ್ರಿಗೆ. ದೇ ಶುಡ್ ಬಿ ಅಂಬಿಷಿಯಸ್, ದೇ ಶುಡ್ ಬಿ ಎಕ್ಸ್ಕ್ಯೂಷನ್ ಅಂಡ್ ದೇ ಶುಡ್ ಹ್ಯಾವ್ ಒನ್ ಡಿಟರ್ಮಿನೇಷನ್ ಅಂತ. ಎಸ್. ಅಂಡ್ ಕೋಚ್ ದೆಮ್ ಪ್ರಾಪರ್ಲಿ. ನಮ್ಗೆ ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂದ್ರೆ ನಾವು ಡಿಸ್ಟ್ರಿಬ್ಯೂಟರ್ ಆಗಕ್ ಆಗ್ತಾನೆ ಇರ್ಲಿಲ್ಲ. ನಮ್ಮ ಅಪ್ಲೈನ್ಸ್ಗಳು ಕೊಟ್ಟಿದ್ದ ಕೋಚ್ ಇಂದನೇ ನಾವಿವತ್ತು ಆ ಪ್ರಾಪರ್ ಡಿಸ್ಟ್ರಿಬ್ಯೂಟರ್ ಆಗೋ ಒಂದು ವೇನಲ್ಲಿ ಇದ್ದೀವಿ. ಸೊ ಟೀಚ್ ದೆಮ್ ಹೌ ಟು ಸ್ಟಾರ್ಟ್ ದರ್ ಬಿಸ್ನೆಸ್. ಅವ್ರು ಯಾವ ತರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ಒಂದು ಗೈಡೆನ್ಸ್ ಅವ್ರಿಗೆ ನೀವು ಕೊಡ್ಬೇಕಾಗುತ್ತೆ. ಟೀಚ್ ದೆಮ್ ಅಬೌಟ್ ದ ಕಂಪನಿ, ಪ್ರಾಡಕ್ಟ್ ಅಂಡ್ ಮಾರ್ಕೆಟಿಂಗ್ ಪ್ಲಾನ್. ಅರ್ಥ ಮಾಡ್ಕೋಬೇಕು ಅವರು. ಕಂಪನಿ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸಿ, ಎಷ್ಟು ಸ್ಟೇಬಲ್ ಆಗಿದೆ ಕಂಪನಿ ಅನ್ನೋದನ್ನ ಅರ್ಥ ಮಾಡಿಸಿ, ಪ್ರಾಡಕ್ಟ್ ಎಷ್ಟು ಹೆಲ್ದಿ ಆಗಿದೆ, ಎಷ್ಟು ಕಾನ್ಫಿಡೆಂಟ್ ಆಗಿದೆ ಪ್ರಾಡಕ್ಟ್ ಅನ್ನೋದನ್ನ ಅರ್ಥ ಮಾಡಿಸಿ. ಅಂಡ್ ಮಾರ್ಕೆಟಿಂಗ್ ಪ್ಲಾನ್. ಸೊ ಮಾರ್ಕೆಟಿಂಗ್ ಪ್ಲಾನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದನ್ನ ಅರ್ಥ ಮಾಡ್ಕೊಂಡ್ರೇನೆ ನಾವು ಬಿಸ್ನೆಸ್ ಅನ್ನ ಆಕ್ಟಿವ್ ಆಗಿ ಪ್ರಾಪರ್ ಆಗಿ ಮಾಡೋಕ್ಕಾಗೋದು. ಸೊ ಮಾರ್ಕೆಟಿಂಗ್ ಪ್ಲಾನ್ ಅವ್ರಿಗೆ ಅರ್ಥ ಮಾಡಿಸಿ. ಅಂಡ್ ಮ್ಯಾಂಡೇಟ್ ದೆಮ್ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದರ್ ಸೇಲ್ಸ್ ಕಿಟ್. ಸೇಲ್ಸ್ ಕಿಟ್ ಅಂದ್ರೆ ಬುಕ್ಸ್. ನಮಗೆ ಬರುವಂತ ಬುಕ್ಸ್ ನ ಅವ್ರಿಗೆ ಓದಕ್ಕೆ
ಹೇಳಿ, ನಾವು ಎಷ್ಟು ಓದ್ತೀವಿ ಅಷ್ಟು ಪಕ್ಕ ಪ್ರಾಪರ್ ಆಗ್ತೀವಿ. ಸೊ ಟೆಲ್ ದೆಮ್ ಟು ರೀಡ್ ದ ಸೇಲ್ಸ್ ಕಿಟ್, ಬುಕ್ಸ್ ಇರುವಂತದ್ದನ್ನ ಓದೋದಕ್ಕೆ ಹೇಳಿ, ಅದರಿಂದ ಅವ್ರ ನಾಲೆಜ್ ನ ಗೇನ್ ಮಾಡ್ಕೋಬಹುದು. ಕ್ಯಾರಿ ದೆಮ್, ಟೀಚ್ ದೆಮ್ ದ ಸ್ಕಿಲ್ಸ್ ಆಫ್ ಪ್ರಾಸ್ಪೆಕ್ಟಿಂಗ್ ಹೆಂಗ್ ಮಾಡೋದು ಹೇಳ್ಕೊಡಿ. ಅದಕ್ಕೆಲ್ಲ ನಮ್ಮ ಪ್ರವೀಣ್ ಸರ್ ಆಗ್ಲಿ ಅಥವಾ ಶಶಿ ಸರ್ ಆಗ್ಲಿ, ಮಾಲ್ತೇಶ್ ಸರ್, ಇವರೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ. ಶಶಿ ಸರ್ ಆಗ್ಲಿ, ಸೊ ಎಕ್ಸ್ಪರ್ಟ್ಸ್ ಇದ್ದಾರೆ. ಯು ಟೆಲ್ ದೆಮ್, ಯು ಟೇಕ್ ದ ಸಜೆಷನ್, ಟೀಚ್ ದೆಮ್ ದ ಸ್ಕಿಲ್ಸ್ ಆಫ್ ಪ್ರಾಸ್ಪೆಕ್ಟಿಂಗ್, ನಮ್ಗೆ ಹೆಂಗ್ ಪ್ರಾಸ್ಪೆಕ್ಟ್ ಮಾಡೋದು, ಹೆಲ್ಪ್ ದೆಮ್ ಪ್ರಿಪೇರ್ ದರ್ ಹಾಟ್ ಲಿಸ್ಟ್, ಆ ಹಾಟ್ ಲಿಸ್ಟ್ ಮಾಡಕ್ ಹೇಳಿ, ಹೆಲ್ಪ್ ದೆಮ್. ನಾವ್ ಇದೆಲ್ಲ ಹೆಲ್ಪ್ ಅವ್ರಿಗೆ ಮಾಡ್ಬೇಕಾಗುತ್ತೆ. ಹೌ ಟು ಅಪ್ರೋಚ್ ದೇರ್ ಪ್ರಾಸ್ಪೆಕ್ಟ್, ಅಸಿಸ್ಟ್ ದೆಮ್ ಇನ್ ಸೆಟ್ಟಿಂಗ್ ಅಪ್ ದ ಅಪಾಯಿಂಟ್ಮೆಂಟ್, ಹೆಂಗ್ ತಗೋಬೇಕು ಅನ್ನೋದನ್ನ ಅರ್ಥ ಮಾಡಿಸ್ಬೇಕಾಗತ್ತೆ. ಅಂಡ್ ಅಪ್ಲೈನ್ ಕಡೆಯಿಂದ ನಾವು ಹೆಲ್ಪ್ ತಗೋಬೇಕಾಗುತ್ತೆ. ಅಸಿಸ್ಟ್ ದೆಮ್ ಇನ್ ಸೆಟ್ಟಿಂಗ್ ಅಪ್ ಅಪಾಯಿಂಟ್ಮೆಂಟ್, ಕಂಪನಿ ದೆಮ್ ಟು ದ ಕಂಪನಿ ದೆಮ್. ಅವ್ರು BOM ಜಾಯ್ನ್ ಆಗ್ತಿದ್ರೆ ನೀವು ಅವ್ರ ಜೊತೆ ಬರ್ಬೇಕಾಗುತ್ತೆ. ನೀನ್ ಹೋಗಪ್ಪ ಇವತ್ತು BOMಗೆ ಅಂತ ಹೇಳಿ ನಾನು ಹೋಗದೆ ಇದ್ರೆ ತಪ್ಪಾಗುತ್ತೆ. ಶೋ ದೆಮ್ ಹೌ ಟು ಡೂ ದ ಟೇಬಲ್ ಕ್ಲಾಸಿಂಗ್. ಟೇಬಲ್ ಕ್ಲಾಸಿಂಗ್ ಅಂದ್ರೆ ಒಂದು ಮೀಟಿಂಗ್ ಮಾಡೋವಾಗ ಅಲ್ಲಿ ಏನೆಲ್ಲ ಇರಬೇಕಾಗುತ್ತೆ ಪ್ರಾಡಕ್ಟ್, ಒಂದು ಫ್ಯಾಮಿಲಿ ವಿಸಿಟ್ ಮಾಡಿದಾಗ ಏನೆಲ್ಲ ಪ್ರಾಡಕ್ಟ್ ನಾವಲ್ಲಿ ಅಪಿಯರ್ ಮಾಡ್ಬೇಕಾಗುತ್ತೆನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸ್ಟೆಬಿಲೈಸ್, ಕಂಪನಿಯ ಸ್ಟೆಬಿಲಿಟಿ ಅರ್ಥ ಮಾಡಿಸ್ಕೊಳ್ಳೋದ್ರ ಜೊತೆಗೆ ವಿಷನ್, ಮಿಷನ್, ಗೋಲು, ಸ್ಟ್ರಾಟಜಿ, ಆಕ್ಷನ್ ಪ್ಲಾನ್ ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ನಿನ್ನ ವಿಷನ್ ಏನಿರ್ಬೇಕು, ಮಿಷನ್ ಏನಿರ್ಬೇಕು, ಗೋಲ್ ಏನಿರ್ಬೇಕು, ಸ್ಟ್ರಾಟಜಿ ಏನ್ ಮಾಡ್ಬೇಕು, ಆಕ್ಷನ್ ಪ್ಲಾನ್ ಏನ್ ಇರ್ಬೇಕು ಅನ್ನೋದನ್ನ ಅರ್ಥ ಮಾಡಿಸಿ. ಸೊ ಪಾಯಿಂಟ್ಸ್, ನಮ್ಗೆ PV ಯಾವ ತರ ಬರುತ್ತೆ, ಯಾವ ಒಂದು ಅಚೀವ್ಮೆಂಟ್ಗೆ ಯಾವ PV ಬರುತ್ತೆ, ಹೆಂಗೆ ನಮ್ಮ ಸ್ಟೇಟಸ್ ಏನು ಅಪ್ಗ್ರೇಡ್ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಅಂಡ್ ವ್ಯಾಲ್ಯೂಸ್ನ ಅರ್ಥ ಮಾಡಿಸ್ಬೇಕು. ಅಂಡ್ ಆಲ್ಸೋ you just make them sure 3500 PPV ಫಸ್ಟ್ ಡೇ ಆದ್ರೆ, QSD ಆದ್ರೆ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಅವ್ರಿಗೆ ಅರ್ಥ ಮಾಡಿಸಿ. ದಟ್ ಫಸ್ಟ್ ಡೇ ಬಿಕಮ್ ಅ ವೆರಿ ಸ್ಪೆಷಲ್, ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಸೊ ನೆವರ್ ಗಿವ್ ಅಪ್, ವಿ ನೋ ದ್ಯಾಟ್ ದರ್ ಇಸ್ ಅ ಫೈಟರ್ ಇನ್ ಯು. ಸೊ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಫೈಟರ್ ಇದಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಕೊಡ್ತಾ ಇರಿ. ಅಂಡ್ ರಿವಾರ್ಡ್ ದೆಮ್. ಅವ್ರಿಗೆ ಏನ್ ನೆಸೆಸಿಟಿ ಅಂದ್ರೆ, ಈಗ ಏನೋ ಅವ್ರು ತುಂಬಾ ಅಚೀವ್ ಮಾಡಿದ್ದಾರೆ, ಸ್ಟಾರ್ ಏಜೆಂಟ್ ಇದ್ದರು, ಒಂದೇ ತಿಂಗಳಲ್ಲಿ ಸ್ಟಾರ್ ರೂಬಿ ಆದ್ರೆ, ಯು ಕ್ಯಾನ್ ಅವಾರ್ಡ್ ದೆಮ್ ವಿತ್ ಸೋಪ್ ಆರ್ ಮಗ್ ಇದೆ, ನಮ್ಮ DXN ಮಗ್ಗನ್ನ ನೀವು ಅವ್ರಿಗೆ ಕೊಡ್ಬೋದು. ಯು ಕ್ಯಾನ್ ಅವಾರ್ಡ್ ದೆಮ್. ಎಸ್, ಅಂಡ್ ನೀಡೆಡ್ ಸ್ಕಿಲ್, ಪ್ರಾಸ್ಪೆಕ್ಟಿಂಗ್, ರಿಟೇಲಿಂಗ್, ರಿಕ್ರೂಟಿಂಗ್, ಟ್ರೈನಿಂಗ್, ಈ ಎಲ್ಲಾ ಸ್ಕಿಲ್ಸ್ ನ ನೀವು ಅವರಲ್ಲಿ ಇನ್ವಾಲ್ವ್ ಮಾಡಬೇಕಾಗುತ್ತೆ. ಅದು ಹೇಗೆ, ನಿಮ್ಮ ಒಂದು ಸ್ಕಿಲ್ಸ್ ಇಂದ ಅವ್ರ ಸ್ಕಿಲ್ಸ್ ನ ನೀವು ಡೆವಲಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಒಂದು ಡಿಸಿಪ್ಲಿನ್ ಇರಬೇಕು. ಒಂದು ಕಂಪ್ನಿನಲ್ಲಿ ಇರ್ತಾ ಇದೀವಿ ಅಂದ್ರೆ ಆ ಒಂದು ಸಿಸ್ಟಮ್ಗೆ ನಾವು ಸ್ಟಿಕ್ ಆನ್ ಆಗಿರ್ಬೇಕು. ಅಲ್ಲಿರುವಂತ ರೂಲ್ಸ್ ರೆಗ್ಯುಲೇಷನ್ಸ್ ನಾವು ಮಾಡೋವಂತ ಒಂದು ಬಿಸ್ನೆಸ್ ಎಥಿಕಲ್ ಆಗಿ ಹೋಗ್ಬೇಕು, ಅನ್ಎಥಿಕಲ್ ಆಗಿ ಹೋಗ್ಬಾರ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಟ್ ಶುಡ್ ಬಿ ವೆರಿ ಡಿಸಿಪ್ಲೈನ್ಡ್ ಒನ್. ಅಂಡ್ ಹೇಳ್ತಾರೆ, ಆ ಕಂಪ್ನಿ ಚೆನ್ನಾಗಿಲ್ಲ, ಈ ಕಂಪ್ನಿಗೆ ಬನ್ನಿ. ಕಂಪನಿಯಿಂದ ಕಂಪ್ನಿಗೆ ಜಂಪ್ ಆಗುವಂತ ಕೆಲಸ ಯಾವತ್ತೂ ಮಾಡಬೇಡಿ. ಅವರ್ DXN ಕಂಪ್ನಿ ಎಷ್ಟು ಸ್ಟೇಬಲ್ ಆಗಿದೆ ಅಂತ ನಮ್ಗೆ ಚೆನ್ನಾಗೇ ಗೊತ್ತಿದೆ. ಸೊ ನೋ ನೀಡ್ ಟು ಜಂಪ್ ಫ್ರಮ್ ದ ಕಂಪನಿ. ನೀವು ಎಷ್ಟು ಡೆಪ್ತ್ ಅಲ್ಲಿ ಹೋಗ್ತೀರೋ ಅಷ್ಟು ಕಂಪ್ನಿನ ಅರ್ಥ ಮಾಡ್ಕೊಂತೀರಾ. ಆವಾಗ ಬೇರೆ ಕಡೆ ಹೋಗೋ ನೆಸೆಸಿಟಿನೇ ನಿಮ್ಗೆ ಇರಲ್ಲ. ಅಂಡ್ ಗೊತ್ತು, ಇವನ್ ಬಂದ್ ಹೇಳ್ತಾನೆ, ಅವ್ರು ಬಂದ್ ಹೇಳ್ತಾರೆ, ಇದು ಹಂಗಿಲ್ಲ ಕಣೋ, ಅದು ಹಂಗಿದೆ, ಅಲ್ಲಿ ಪ್ರಾಫಿಟ್ ಇದೆ, ಇಲ್ಲಿ ಪ್ರಾಫಿಟ್ ಇದೆ. ಜಸ್ಟ್ ರಿಮೂವ್ ಆಲ್ ದ ಹರ್ಡಲ್ಸ್ ಫ್ರಮ್ ಯೋರ್ ಮೈಂಡ್. ನನ್ನ ತಲೆನಲ್ಲಿ ಏನಿದೆ DXN, ನನ್ನ ಮೈಂಡ್ ಅಲ್ಲಿ ಏನಿದೆ DXN, ನನ್ನ ಬಾಡಿನಲ್ಲಿ ಏನಿದೆ DXN, ದಟ್ಸ್ ಆಲ್. ಏನು ಕೂಡ ನಿಮ್ಮ ಮೈಂಡ್ ಒಳಗಡೆ ಹೋಗೋದಕ್ಕೆ ನೀವು ಬಿಡಬಾರ್ದು. ಎಸ್, ಮಿಸ್ಟೇಕ್ಸ್, ಯಾವುದೇ ಒಂದು ಮಿಸ್ಟೇಕ್, ಈ ಕಂಪ್ನಿಯಿಂದ ಆ ಕಂಪ್ನಿಗೆ ಹೋಗೋ ಅಂತ ಮಿಸ್ಟೇಕ್ ಅನ್ನ ನೀವು ಯಾವತ್ತೂ ಮಾಡಬೇಡಿ. ನಿಮ್ಮ ಕಂಪನಿ ಎಥಿಕ್ಸ್ ಏನಿದೆ, ಕಂಪನಿ ಸಿಸ್ಟಮ್ ಏನಿದೆ, ಅದ್ರೊಳಗಡೆನೆ ನೀವು ಹೋಗ್ಬೇಕಾಗುತ್ತೆ. ಸೊ ಫೈನಲಿ, ಆನೆಸ್ಟಿ ಇಸ್ ದ ಸೋಲ್ ಆಫ್ ದ ಬಿಸ್ನೆಸ್. ನಾವು ಆನೆಸ್ಟ್ ಆಗಿ ಬಿಸ್ನೆಸ್ ಮಾಡ್ಬೇಕಾಗುತ್ತೆ ಇಲ್ಲಿ. ದಟ್ ಇಸ್ ದ ಸೋಲ್ ಆಫ್ ದ ಬಿಸ್ನೆಸ್. ಸೊ ಸೀಡ್ ಸ್ಟಾಕ್ ಅನ್ನ ನೀವು ಇಡ್ಬೇಕಾಗುತ್ತೆ ಮನೇಲಿ. ಬಂದಿರೋ ಫ್ಯಾಮಿಲಿಯಲ್ಲಿ ತೋರ್ಸಕ್ಕಾಗಿರ್ಬೋದು, ಹೊರಗಡೆ ಇರೋ ಜನರಿಗೆ ತೋರ್ಸಕ್ಕಾಗಿರ್ಬೋದು. ಸೀಡ್ ಸ್ಟಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬೆಸ್ಟ್ ಪ್ಲಾನ್ ಇಸ್ IOC ಪರ್ಚೇಸ್ ಮಾಡಿದ್ರೆ ವಿ ಕ್ಯಾನ್ ಹ್ಯಾವ್ ಅ ವೆರಿ ಗುಡ್ ಸೀಡ್ ಸ್ಟಾಕ್. ಅಂಡ್ ವಿ ಹ್ಯಾವ್ ಅ ವೆರಿ ಗುಡ್ ಕಾನ್ಸೆಪ್ಟ್ ಇನ್ ಅವರ್ DXN, ದಟ್ ಇಸ್ ಮೈ ಹೋಮ್ ಮೈ ಶಾಪ್. ಸೊ ಸೀಡ್ ಸ್ಟಾಕ್ಸ್. ಅಂಡ್ ಇನ್ ಯುವರ್ DXN ಅಲ್ಲಿ ನೀವು ಯಾವತ್ತು ಅಲೋನ್ ಅಲ್ಲ, ಯು ಆರ್ ಓನ್, ಬಟ್ ಯು ಆರ್ ನಾಟ್ ಅಲೋನ್. ಬಿಕಾಸ್ ನಿಮ್ಗೆ ಅಪ್ಲೈನ್ಸ್ ಇರುತ್ತೆ ಗೈಡ್ ಮಾಡೋದಕ್ಕೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಪಿಕ್ಚರ್, ವಿ ಆರ್ ನಾಟ್ ಅಲೋನ್ ಹಿಯರ್. ಎಸ್, ಫೈನಲ್ ಆಗಿ ನಾನು ಹೇಳ್ಬೇಕು ಅಂದ್ರೆ, ನಾವು ಈ ಒಂದು ಕಂಪನಿಯ ವಿಷನ್ ಸ್ಟೇಟ್ಮೆಂಟ್ ಇಂದ ನಾವು ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ನ ನಮ್ಮ ಕಂಟ್ರಿಗೆ ಕೊಡ್ತಾ ಇದೀವಿ. ಸೊ ಬೈ ದಿಸ್ ವಿ ಕ್ಯಾನ್ ಬಿಲ್ಡ್ ಅ ಸರ್ವಗುಣ ಸಂಪನ್ನ ಭಾರತ ನಿರ್ಮಾಣವನ್ನ, ನಾವು ಎಲ್ಲಾ ಕಡೆಯಿಂದನೂ ಸ್ಟ್ರಾಂಗ್ ಆಗಿರೋ ಒಂದು ಬಲಿಷ್ಠವಾದ ಒಂದು ಭಾರತವನ್ನ ನಿರ್ಮಾಣ ಮಾಡಬೇಕಾಗಿದೆ. ಸೊ ಥ್ರೂ ದಿಸ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್, ಲೆಟ್ ಅಸ್ ಬಿಲ್ಡ್ ಸರ್ವಗುಣ ಸಂಪನ್ನ ಭಾರತ ನಿರ್ಮಾಣ ಅಂತ. So thank you for the Leadership Foundation, and thank you for SN Shetty sir for giving me this opportunity. Hope I have conveyed my best. Thank you so much, sir. Okay, thank you very much. Excellent madam. Once again excellent presentation anta helbodu. Yakandre moreover slide also you made a same subject, but the vision and ಏನೆಲ್ಲ image create ಮಾಡಿದ್ರಿ ಅದು ಟಚ್ ಆಗುವಾಗಿತ್ತು.
ಜನರಿಗೆ ಟಚ್ ಆಗುವಾಗ ಈಸಿ ಸ್ಟೆಪ್ ಅಲ್ಲಿ ಹೇಳ್ಕೊಟ್ಟಿದ್ದೀರಿ. ಇದಕ್ಕೆ ತುಂಬಾ ನೀವು ಟೈಮ್ ಹಾಕಿದ್ರಿ. ಸ್ಲೀಪ್ನೆಸ್ ನೈಟ್ ಇರ್ಬೋದು, ಯಾಕಂದ್ರೆ ಪ್ರಿಪರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಮಾಡಿ ಬಂದಿದ್ದೀರಿ. ಈಗ ನೀವು ಯು ಆರ್ ಒಂದು ಅಸೆಟ್. DXN ಅಂಡ್ ಲೀಡರ್ಶಿಪ್ ಫೌಂಡೇಶನ್ ಗೆ ನೀವೊಂದು ದೊಡ್ಡ ಅಸೆಟ್ ಆಗಿದ್ದೀರಿ. ಮತ್ತೆ ನೀವು ಯಂಗ್ ಅಂಡ್ ಎನರ್ಜಿಟಿಕ್, ನಿಮ್ಗೆ ಫ್ಯೂಚರ್ ಇಸ್ ವೆರಿ ವೆರಿ ಬ್ರೈಟ್ ಇದೆ. ಸೊ ನೀವು ಕೂಡ ರಾಕೇಶ್ ಕೂಡ ಹಾಗೇನೆ, ಅವರು ಸಹ ತುಂಬಾ ಎನರ್ಜಿಟಿಕ್ ಆಗಿದ್ದಾರೆ. ಅವ್ರ ಜೊತೆಗೆ ನೀವು ಇದನ್ನ ಸೇರಿ ಮಾಡಿದ್ರೆ 1+1 ನಾಟ್ 2 ಇಸ್ ಬಿಕಮ್ 11 ಸಿನರ್ಜಿಕಲ್ ಎಫೆಕ್ಟ್ ಆಗ್ತದೆ. ತುಂಬಾ ನಿಮ್ಗೆ ಇನ್ವಾಲ್ವ್ಮೆಂಟ್ ಮಾಡಿ ಸೈಡ್ ಬೈ ಸೈಡ್ DXN ಅನ್ನ ಬೆಳೆಸಿ ಕ್ರೌನ್ ಅಂಬಾಸಿಡರ್ ಆಗಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಓಕೆ, ಅನ್ಮೇಕರ್. ಎಸ್ ಸರ್, ಒಬ್ಬೊಬ್ಬರೇ ಓಪನ್ ಮಾಡ್ಕೊಡಿ. ನೀವೆಲ್ಲರೂ ಈಗ ಓಪನ್ ಮಾಡ್ಕೊಂಡ್ರೆ ನಾನು ಎಲ್ಲರನ್ನು ಸೇರಿ ಮ್ಯೂಟ್ ಮಾಡ್ಬೇಕಾಗ್ತದೆ. ಮತ್ತೆ ನೀವು ಹ್ಯಾಂಡ್ ರೈಸ್ ಕೊಡಿ, ನಾನು ಪರ್ಮಿಷನ್ ಕೊಡ್ತೀನಿ, ಆಮೇಲೆ ನೀವು ಓಪನ್ ಮಾಡಿ, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗ್ತದೆ. ಓಕೆ, ಕಾಂಚನ್ ಅವರೇ ಓಪನ್ ಮಾಡ್ಕೊಂಡಿದ್ದೀರಾ, ಮಾತಾಡಿ. ಒಂದು ನಿಮಿಷ ಇದೆ ಅಷ್ಟೇ. Good morning, Shruti. Good morning. Wonderful session. Yeah. Wonderful session from a teacher. It was excellent with a lot of motivational words. Fantastic. And I wish Shruti a very good future in DXN. Good morning. ಅನಂತ್ ಶೆಟ್ಟಿ ಓಪನ್ ಮಾಡ್ಕೊಂಡಿದ್ದೀರಾ, ಮಾತಾಡಿ. ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹೇಳಿ. ನಿಮ್ಮ ಟ್ಯಾಲೆಂಟ್ ಏನೋ ಶಿವಮೊಗ್ಗದಲ್ಲಿ ಮೀಟಿಂಗ್ ಅಲ್ಲಿ ನೋಡಿದ್ವಿ ನಾವು. ಬಹಳ ಡೀಟೇಲ್ ಆಗಿ ಬಹಳ ಚಂದ ಮಾಡಿದ್ರಿ. ರಾಕೇಶ್ ಒಳ್ಳೆಯ ಸಹಪಾಠಿಯಾಗಿ ಸಿಕ್ಕಿದ್ರಿ ನೀವು, ಜೊತೆಯಾಗಿ ಇಬ್ರು ಜೊತೆಯಾಗಿ ಮಾಡಿ ಬಹಳ ಸುಂದರವಾಗಿ ಆಗ್ತದ. ಸೂಪರ್ ಆಗಿ ಮಾಡಿದ್ದಾರೆ ಸರ್ ಮೇಡಮ್. ಓಪನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಗೆ ಫಸ್ಟ್ ಮೋಟಿವೇಶನ್ ಅಂದ್ರೇನೆ ನಮ್ಮ ಎಸ್.ಎನ್. ಶೆಟ್ಟಿ ಸರ್, ಪ್ರವೀಣ್ ಸರ್ ಆಗಿರ್ತಾರೆ, ಮಾಲ್ತೇಶ್ ಸರ್ ಆಗ್ಲಿ. ಸೊ ಮತ್ತೆ ನನ್ಗೆ ಇದೆಲ್ಲ ಸ್ಲೈಡ್ಸ್ ಎಲ್ಲ ಪ್ರಿಪೇರ್ ಮಾಡಿ PPT ನ ಪ್ರಿಪೇರ್ ಮಾಡ್ಕೊಟ್ಟಿದ್ದು ರಾಕೇಶ್ ಅವರೇ. ಸೊ ನನ್ ಫಸ್ಟ್ ಥ್ಯಾಂಕ್ಸ್ ನಾನು ರಾಕೇಶ್ ಮತ್ತೆ ಶೆಟ್ಟಿ ಸರ್ಗೆ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಕೇಶ್ ಅವರು ಓಪನ್ ಮಾಡ್ಕೊಂಡಿದ್ದೀರಾ, ಮಾತಾಡಿ. ಹಲೋ, ಗುಡ್ ಮಾರ್ನಿಂಗ್ ಶ್ರುತಿ ಅವರೇ. ಎಕ್ಸಲೆಂಟ್ ಇದ್ರಿ, ಸೂಪರ್, ಒಳ್ಳೇದು ಪ್ರಿಪರೇಷನ್ ಮಾಡಿದ್ರಿ, ರಿಯಲಿ ಗ್ರೇಟ್. ಓಕೆ, ಥ್ಯಾಂಕ್ ಯು. ಓಕೆ, ದಯಾನಂದ್ ಶೆಟ್ಟಿ ಓಪನ್ ಮಾಡ್ಕೊಳ್ಳಿ. ಓಕೆ, ಮಾಲ್ತೇಶ್ ಅವರೇ ಓಪನ್ ಮಾಡ್ಕೊಂಡಿದ್ದೀರಾ, ಮಾತಾಡಿ. ಮಾಲ್ತೇಶ್ ಅವರೇ ಮಾತಾಡಿ. ಸೃಷ್ಟಿ ಮೇಡಮ್, ಸೂಪರ್ ಎಕ್ಸಲೆಂಟ್ ವಂಡರ್ಫುಲ್ ಪ್ರೆಸೆಂಟೇಶನ್. ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಪ್ರೆಸೆಂಟೇಶನ್ ಕೊಡೋ ಒಟ್ಟಿಗೆ ಒಂದು ಒಳ್ಳೆ ಲೀಡರ್ಶಿಪ್ ಸಹಿತ ಮೋಟಿವೇಶನ್ ಕೊಟ್ಟಿದ್ದೀರಿ. ಸೊ ಅನ್ಬಿಲಿಯಬಲ್. ತುಂಬಾ ಚೆನ್ನಾಗಿ ಟ್ರೈನಿಂಗ್ ಸರ್. ವಿಶ್ ಆಲ್ ದ ಬೆಸ್ಟ್. ಆದಷ್ಟು ಬೇಗ ಡೈಮಂಡ್ ಅಂಡ್ ಕ್ರೌನ್ ಡೈಮಂಡ್ ಆಗಿ ಬೇಗ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ದಯಾನಂದ್ ಶೆಟ್ಟಿ ಓಪನ್ ಮಾಡ್ಕೊಳ್ಳಿ. ಓಕೆ, ಶ್ರೀಧರ್ ಬಾಬು ಅವರು ಮಾತಾಡಿ. ಗುಡ್ ಮಾರ್ನಿಂಗ್ ಶ್ರುತಿ ಮೇಡಮ್, ಬಹಳ ಎಕ್ಸಲೆಂಟ್ ಆಗಿತ್ತು. ಯಾಕಂತಂದ್ರೆ ಒಬ್ಬ ಲೀಡರ್ ಆದವ ಮಾಡೋದನ್ನೇ ಮಾಡ್ತಾನಂತೆ, ಆದ್ರೆ ಅದು ಮಾಡೋದನ್ನು ವಿಭಿನ್ನವಾಗಿ ಮಾಡ್ತಾನಂತೆ. ನೀವು ಬಹಳ ಅದನ್ನು ವಿಭಿನ್ನವಾಗಿ ಮಾಡಿದ್ದೀರಿ. ಇನ್ನು ನಾವೇನು ಮಾಡ್ತಾ ಇದ್ದೀವಿ ಅದೇ ಸ್ಲೈಡ್ ಅಲ್ಲಿ ನೀವು ವಿಶೇಷತೆಯನ್ನು ತೋರಿಸಿದ್ದೀರಿ. ಬಹಳ ಚೆನ್ನಾಗಿತ್ತು. ಅಂದ್ರೆ ಒಬ್ಬ ಸ್ಟಾರ್ ಏಜೆಂಟ್ ಈ ಲೆವೆಲ್ ಅಲ್ಲಿ ನೀವು ಟ್ರೈನಿಂಗ್ ಕೊಡ್ತೀರಾ ಅಂತ ಹೇಳಿದ್ರೆ ಯು ಆರ್ ಗ್ರೇಟ್. ಗ್ರೋ ಕ್ರೌನ್, ನೀವು ಖಂಡಿತವಾಗಿ ಬಹಳಷ್ಟು ಬೇಗ ಬೆಳಿತೀರಿ ಅಂತ ಇದೆ. ನಿಮ್ಗೆ ನಮ್ಮೆಲ್ಲರ ಆಶೀರ್ವಾದ ಇದೆ. ಲೀಡರ್ಶಿಪ್ ಫೌಂಡೇಶನ್ ಗೆ ಒಂದು ದೊಡ್ಡ ಎಸೆಟ್ ನೀವು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಶ್ರೀಧರ್ ಬಾಬು ಅವರು ಮಾತಾಡಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಮೇಡಮ್ ಅವರು ಇವತ್ತು ಚೆನ್ನಾಗಿ ಪಾಠ ಹೇಳ್ಕೊಟ್ರು, ತುಂಬಾನೇ ಚೆನ್ನಾಗಿತ್ತು. ದಿಸ್ ಇಸ್ ವಾಟ್ ವಿ ವರ್ ಮಿಸ್ಸಿಂಗ್ ಇನ್ ಅವರ್ ಇನಿಷಿಯಲ್ ಸ್ಟೇಜಸ್. ಪುಸ್ತಕದ ಮೂಲಕನೇ ಫೌಂಡೇಶನ್ ಬಿಲ್ಡಪ್ ಮಾಡಕ್ ಆಗೋದು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಿರಾ ಮೇಡಮ್. ಯು ಗೋ ಕ್ರೌನ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಶಶಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಕೊಟ್ಟಿದ್ದೇನೆ. ಗುಡ್ ಮಾರ್ನಿಂಗ್ ಆಲ್. ಶ್ರುತಿ ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ರಿಯಲಿ ಎಕ್ಸಲೆಂಟ್, ನೈಸ್ ಪ್ರೆಸೆಂಟೇಶನ್. ನೀವು ಡಿಸ್ಟ್ರಿಬ್ಯೂಟರ್ ಏನ್ ಬೇಕೋ ಅದನ್ನ ಸರಿಯಾಗಿ ಕೊಟ್ಟಿದ್ದೀರಿ. ರಿಯಲಿ ನೀವಿಬ್ರು ಕರ್ನಾಟಕಕ್ಕೆ ಕ್ರೌನ್ ಅಂಬಾಸಡರ್ ಕಪಲ್ ಅಂತ ನಮಗೆ ಗೊತ್ತು. ನೀವು ಒಳ್ಳೆ ಸ್ಪೀಕರ್ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದೀರಿ. ವಿಶ್ ಯು ಆಲ್ ದ ಬೆಸ್ಟ್. ಗೋ ಕ್ರೌನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರುಕ್ಮಿಣಿ